ನಾವು ನೋಡೋಣ. ನೋಡ್ರಿ, ನಮ್ಮ ಕಂಪ್ನಿ ಹೆಸರು ಅಸ್ಲಿ PS ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪ್ನಿ ಹೆಡ್ ಆಫೀಸ್ ಎಲ್ಲದ ಅಂತ ಹೇಳಿದ್ರೆ ನ್ಯೂ ದಿಲ್ಲಿನಾಗ, ನ್ಯೂ ದಿಲ್ಲಿ ದ್ವಾರಕಾ 17 ಸೆಕ್ಟರ್. ಓಕೆ, ನ್ಯೂ ದಿಲ್ಲಿನಾಗ ಹೆಡ್ ಆಫೀಸ್ ಅದ. ಈ ಕಂಪ್ನಿ ಶುರು ಆಗಿದ್ದು 2014 9 ನವೆಂಬರ್. 10 ವರ್ಷ 11 ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ರೈಟ್. ಅಂಡ್ ಅದಾದ ನಂತರ ನಮ್ಮ ಕಂಪ್ನಿ ಏನ್ ಮಾಡ್ತದೆ, 350+ ಪ್ರಾಡಕ್ಟ್ ಏನ್ ಮಾಡ್ತದೆ, ಸ್ವಂತ ತಯಾರು ಮಾಡ್ತದೆ. ಎಷ್ಟು ತಯಾರು ಮಾಡ್ತೇವೆ? 350ಕ್ಕಿಂತ ಹೆಚ್ಚು ಸ್ವಂತ ತಯಾರು ಮಾಡ್ತೇವೆ. ಇಲ್ಲಿ ಜೈಪುರ್ನಾಗ ಮಾಡ್ತೇವೆ. ಈ ಕಂಪ್ನಿದು DMS ಡಾಕ್ಟರ್, R&D ಅದ, ಕ್ವಾಲಿಟಿ ಟೀಮ್ ಅದ, ಎಲ್ಲಾನು ಕೂಡ ಸ್ವಂತ. 5 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಈ ಕಂಪ್ನಿ ಹತ್ರ ಅದ. ಇವ್ರು ನಮ್ಮ ಕಂಪ್ನಿ MD ಅರ. ಅಂಡ್ ಯಾವುದೇ ಒಂದು ಕೆಲಸ ಕಂಪ್ನಿ ನಡಿಬೇಕು ಅಂತ ಹೇಳಿದ್ರೆ ಲೀಗಲ್ ಡಾಕ್ಯುಮೆಂಟ್ ಕಂಪಲ್ಸರಿ ಬೇಕೇ ಬೇಕು, ಹೌದಲ್ಲ? ಸೊ ನಾವು ಸ್ವಂತ ತಯಾರು ಮಾಡ್ತೀವಿ. ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಅದ. ಓಕೆ, ನಮ್ಮ ಹತ್ರ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಓಕೆ, ಅದನ್ನು ಕೂಡ ನಮ್ಮ ಹತ್ರ ಅದ. ಯಾಕ ನಾವು ಹೆಲ್ತ್ ನ ಕೆಲಸ ಮಾಡ್ತೀವಿ. ಅದ್ರ ಜೋಡಿ ನಾವ್ ಏನ್ ಮಾಡ್ತೀವಿ, ಆಯುರ್ವೇದ ಕೆಲಸ ಮಾಡ್ತೀವಿ. ಆಯುಷ್ ಮಂತ್ರಾಲಯ, ಆಯುಷ್ ಟ್ರೇಡ್ ಮಾಡ್ತೀವಿ. ನಾವು ಲಿಕ್ವಿಡ್ ಫಾರ್ಮ್ ದಾಗ ತಯಾರು ಮಾಡ್ತೀವಿ, ಲಿಕ್ವಿಡ್ ಫಾರ್ಮ್ ದಾಗ ಕೆಲಸ ಮಾಡ್ತೀವಿ. ಅದಕ್ಕೆ ನಮ್ಮ ಹತ್ರ ಆಯುಷ್ ಟ್ರೇಡ್ ಮಾಡ್ತೀವಿ, ರೈಟ್. ಅದ್ರ ಜೊತೆ ನಾವು ಬಂದ್ವಿ ಅಂತಂದ್ರೆ ನಮ್ಮ ಕಂಪ್ನಿಗೆ ರಾಷ್ಟ್ರಪತಿ ಅವ್ರ ಕಡೆ ಅವಾರ್ಡ್ ಬಂದಿದ್ದ. ಏನು ಚಾಂಪಿಯನ್ ಆಫ್ ಚೇಂಜ್ ಅವರು ಪ್ರಣಬ್ ಮುಖರ್ಜಿ ಅವರು, ಡಾಕ್ಟರ್ ಪ್ರಣಬ್ ಮುಖರ್ಜಿ ಅವರು ರಾಷ್ಟ್ರಪತಿ 2019 2020. ನೋಡ್ರಿ, 26-27 ಜನ ನಮ್ಮ ಭಾರತ ದೇಶದ್ದು ಆ ಜನಕ್ಕೆ ಮಾತ್ರ ಕೊಡ್ತಾರೆ, ಹೌದಲ್ಲ? ನಮ್ಮ ಭಾರತ ಜನಸಂಖ್ಯೆ ಎಷ್ಟದ? 140 ಜಾಸ್ತಿ, ಹೌದಲ್ರಿ? ಸೊ ಅದರಲ್ಲಿ ಕೇವಲ 26-27 ಜನಕ್ಕೆ ಮಾತ್ರ ಕೊಟ್ಟಾರ. ಆ ಪ್ರಕಾರ ಏನ್ ಮಾಡ್ಯಾರ ಅವರು? ಒಂದು ಸಾಧನೆ ಮಾಡಿ ಏನ್ ಮಾಡ್ಯಾರ? ಕೆಲಸ ಮಾಡ್ಯಾರ, ಹೌದಲ್ಲ? ಸೊ ಮಾಡಿದಕ್ಕೆ ರಾಷ್ಟ್ರಪತಿ ಅವ್ರ ಕಡೆದು ಇದು ನೋಡಿ ಕಾಣುತ್ತಲ್ಲ ಕ್ಲಿಯರ್. ಇಲ್ಲಿ ಸ್ವಾಮೀಜಿ ಅವರ ಫಿಲಂ ಆಕ್ಟರ್, ಕ್ರಿಕೆಟರ್ಸ್, ಪಾಲಿಟಿಕ್ಸ್ ಅರ, ಅದ್ರಾಗ ಆಯುರ್ವೇದಿಕ್ ನಮ್ಮ ಕಂಪ್ನಿ MD ಅರ, ಎಲ್ಲರೂ ಯಾರು? ಹೌದಲ್ಲ? ಯಾರು ಕೊಟ್ಟಾರ? ರಾಷ್ಟ್ರಪತಿ ಅವರು. ಈ ಪ್ರಕಾರ ಅನೇಕ ಅವಾರ್ಡು ನಮ್ಮ ಕಂಪ್ನಿ ಹತ್ರ ಅದ. ಇಂಡಿಯನ್ ಐಕಾನ್ ಬಿಸ್ನೆಸ್ ಅವಾರ್ಡ್ ಅದ, ಮಿಲೇನಿಯಂ ಬ್ರಿಲಿಯನ್ಸ್ ಅವಾರ್ಡ್ ಅದ, ಭಾರತ್ ಸೌರಶ್ರೀ ಅವಾರ್ಡ್ ಅದ, ಸಂಕಲ್ಪ ಸಿದ್ಧಿ. ಈ ಪ್ರಕಾರ ಅನೇಕ ಅವಾರ್ಡ್ಗಳು ಅದ. ಇದು ಕಂಪ್ನಿ ಅಲ್ರಿ, ಆಸ್ ಅ ಬ್ರ್ಯಾಂಡ್. ಬ್ರ್ಯಾಂಡ್. ಅದಾದ ನಂತರ ನಾವು ನೋಡ್ತೀವಿ ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಆಯ್ತು, ಹೆಂಗ್ ಬದಲಾಯ್ತು. ಹಳೆ ಲೈಫ್ ಸ್ಟೈಲ್ ಹೆಂಗಿತ್ತು ನಮ್ದು ನೋಡ್ರಿ. ಹಿಂದಕ್ಕೆ ಏನಾಗ್ತಿತ್ತು, ಒಂದು 20 ವರ್ಷ 30 ವರ್ಷ 40 ವರ್ಷ ಹಿಂದ ಒಂದ್ ಮಗು ಹುಡ್ತಿತ್ತು, ಆರ್ಗಾನಿಕ್ ತಿಂತಿದ್ರು, ಯೋಗ ಮಾಡ್ತಿದ್ರು, 75 85 90 ತನ ಬದುಕ್ತಿರು. ಇನ್ನವೇ ಹರನ ಇಲ್ಲ, ಹರಲ್ರಿ. ಬಟ್ ಈಗಿನ ಫುಡ್ ಏನಾಗ್ಯದ? ಜಂಕ್ ಫುಡ್ ಆಗ್ತದೆ. ನಾವ್ ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರಿಗೆ ಗುರುತದ, ಹೌದಲ್ರಿ? ಇವೆಲ್ಲ ತಿಂದು ನಾವೇನ್ ಮಾಡ್ತೀವಿ? ವಿಮಾನ ಬೀಳತ್ತೀವಿ, ಇವ್ರ ಹತ್ರ ಹೋಗ್ತೀವಿ, ಯಾರ ಹತ್ರ? ಡಾಕ್ಟರ್ ಹತ್ರ. ಅವ್ರು ಗುಳಿಗೆ ಕೊಡ್ತಾರ, ಇದ್ರಿಂದ ಕಮ್ಮಿ ಆಗಿಲ್ಲ, ಬಂದು ಅಡ್ಮಿಟ್ ಆಗಲ್ಲ, ಹೌದಲ್ಲ? ಈ ಒಂದು ಸರ್ಕಸ್ ಪ್ರತಿಯೊಬ್ಬರ ಜೀವನದಾಗ ನಡೆದ ಕರೆಯದ ಸುಳ್ಳು, ಸತ್ಯದಲ್ಲಿ, ರೈಟ್. ನಾವು ಮುಂದೆ ಸೊ ಈ ಸರ್ಕಸ್ ಏನದ ನೋಡ್ರಿ, ಬಂದ್ ಆಗಬೇಕನ್ನೋದು ನಮ್ಮ ಕಂಪ್ನಿ ಉದ್ದೇಶ. ಬಂದ್ ಆಗ್ಬೇಕು. ಹೆಂಗ ಬಂದ್ ಆಗ್ತದ ನೋಡ್ರಿ, ನಮ್ಮ ಕಂಪ್ನಿ ಏನ್ ಮಾಡ್ತದ, ನೀವು ಹಾಸ್ಪಿಟಲ್ನಾಗ 1 ಲಕ್ಷ ಯಾವ್ದಾರ ಟ್ರೀಟ್ಮೆಂಟ್ ಆಗತ್ತಂತ ಇಟ್ಕೊಳ್ಳಿ. ಈಗ ಯಾವ್ದಾರ ಆಪರೇಷನ್ ಹೇಳ್ಯಾರ, ಅದಕ್ಕೆ 1 ಲಕ್ಷ ಬೇಕು. ನಮ್ಮ ಪ್ರಾಡಕ್ಟ್ ಇಂದ 20,000 ಮುಗೀತು. ಎಷ್ಟು ಉಳಿತು? 9,000. ಹೌದು, ಬಡವರಲ್ಲಿ ಯಾರ್ಯಾರು ಉಳಿತಾಯ ಅಂದ್ರೆ ಎಲ್ಲರೂ ಖುಷಿ, ಹೌದಲ್ಲ? ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಒಳ್ಳೆ ಕೆಲಸನ ಕೆಟ್ಟ ಕೆಲಸನ? ಒಳ್ಳೆ ಕೆಲಸ, ರೈಟ್. ಮುಂದೆ ಅದಾದ ನಂತರ ಹಳಿ ರೋಗ ಏನಿದ್ದು ಮತ್ತೆ ಹೆಂಗ್ ಬರ್ತಿತ್ತು? ಹಳಿ ರೋಗ ಏನಿದ್ದವ್ರಿ? ಇಲಿ ಜ್ವರ, ಡೆಂಗು, ಚಿಕನ್ ಗುನ್ಯಾ ಇದ್ದವಲ್ರಿ. ಅವು ಹೆಂಗ್ ಬರ್ತೀವು? ಈ ವೈರಸ್ ದಿಂದ ಬರ್ತೀವಿ. ಮಲೇರಿಯಾ ಹೆಂಗ್ ಬರ್ತಿತ್ತು? ಮಚ್ಚರ್. ಇಲಿ ಜ್ವರ ಹೆಂಗ್ ಬರ್ತಿತ್ತು? ಇಲಿ ವೈರಸ್. ಹೌದಲ್ರಿ? ಚಿಕನ್ ತಿನ್ನೋದ್ರಿಂದ ಹೆಂಗ್ ಬರ್ತಿತ್ತು? ಚಿಕನ್ ಗುನ್ಯಾ ಬರ್ತಿತ್ತು, ಹೌದಲ್ಲ? ಬಟ್ ಈಗಿನ ರೋಗ ಹೆಂಗ್ ಹೊಂಟವ? ಯಾಕೆ ಹೊಂಟವ? ಆಸ್ಟೋಪೊರೋಸಿಸ್, ಅಸ್ತಮಾ, ಡಯಾಬಿಟಿಸ್ ಆಗಲಿ, ಶುಗರ್, ಸ್ಟ್ರೋಕ್ ಆಗಲಿ, ಕ್ಯಾನ್ಸರ್ ಆಗಲಿ, ಹೈಪರ್ ಟೆನ್ಷನ್, ಇವೆಲ್ಲ ಯಾಕೆ ಹೊಂಟವ ಅಂತಂದ್ರೆ ನಮ್ದು ಖಾನ್ಪಾನ್, ನಮ್ಮ ಆಹಾರ ಪದ್ಧತಿ ಬದಲಾಗಿದೆ. ನಮ್ಮ ಆಹಾರದಾಗ ಪ್ರೋಟೀನ್ ಇಲ್ಲ, ವಿಟಮಿನ್ ಇಲ್ಲ, ಮಿನರಲ್ಸ್ ಇಲ್ಲ, ಫೈಬರ್ ಇಲ್ಲ, ಏನೂ ಇಲ್ಲ. ಸೊ ಹಂಗಾಗಿ ಇವೆಲ್ಲ ರೋಗಗಳು ನಮ್ಮ ಶರೀರದಾಗ ಮನೆ ಮಾಡ್ತಾರೆ, ಹೌದಲ್ಲ? ಇನ್ನ ಡೀಪ್ ಆಗಿ ನೋಡಿದ್ರೆ ಪರಿಹಾರ ಏನದ? ಹೌದಲ್ಲ? ಇದು ಪರಿಹಾರ ಸಿಕ್ಕದ, ಹೌದಲ್ಲ? ಇದರಿಂದ ಯಾರ ಸಾಯ್ತಾರ ಅಂತ ಕೇಳಿದ್ರೆ ಇಲ್ಲ. ಇದಕ್ಕೇನ್ ಮಾಡ್ಯಾರ? ಗುಳಿಗೆ ಕಂಡಿಡ್ದಾರ, ಲಸಿಕೆ ಕಂಡಿಡ್ದಾರ. ಬಟ್ ಇದಕ್ಕೆ ಇನ್ನೂ ಸಿಕ್ಕಿಲ್ಲ, ಹೌದಲ್ಲ? ಗುಳಿಗೆ ತಗೋತಾರ, ಕಮ್ಮಿ ಆಗ್ತದೆ, ಮತ್ತೆ ಆಸ್ ಇಟ್ ಇಸ್ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿಲ್ಲ. ಇದಕ್ಕೆ ಸೊಲ್ಯೂಷನ್ ಏನದ? ಅದು ಹುಡುಕಾತ ನೋಡ್ರಿ. ಸಮಸ್ಯೆ ಬರಬಾರ್ದು ಅಂದ್ರೆ ಇದನ್ನ ತಿಂದ್ರೆ ನಮಗೆ ಸಮಸ್ಯೆ ಬರಂಗಿಲ್ಲ. ಇದ್ರಾಗ ಏನು?
ವಿಟಮಿನ್ ಅದ, ಮಿನರಲ್ಸ್ ಅದ, ಫೈಬರ್ ಅದ, ಫ್ಯಾಟ್ಸ್, ಪ್ರೋಟೀನ್, ಅಮಿನೋ ಆಸಿಡ್ ಎಲ್ಲರೂ ಕೂಡ ಇದ್ರಾಗ ಭರ್ಪೂರ್ ಪ್ರೋಟೀನ್ ವಿಟಮಿನ್ ನಾವು ತಿಂತಾ ಇದೀವಿ ಇದನ್ನ. ಹೌದಲ್ಲ? ಹಾ, ಯಾಕ ತಯಾರೇ ಆಗ್ತಾ ಇಲ್ಲ ಇದು. ಹೌದಲ್ಲ? ಯಾಕೆ ತಯಾರಾಗ್ತಲ್ಲ ಅದನ್ನ ದೊಡ್ಡ ಕಾರಣ ಪೈಲ ಅಗ್ರಿಕಲ್ಚರ್ ವ್ಯವಸಾಯ ಹೆಂಗಾಗ್ತಿದ್ರಿ, ಎತ್ತುಗಳ ಮೂಲಕ ಆಗ್ತಿತ್ತು. ಹೌದಲ್ಲ? ಈಗ ಹೆಂಗಾಗ್ತದ ರೆಡಿಮೇಡ್ ಸ್ಪ್ರೇ. ಅದಾದ ನಂತರ ಪೈಲ ಊಟ ಹೆಂಗ್ ತಯಾರು ಮಾಡ್ತಿದ್ರು, ಒಲಿ ಮೇಲೆ ತಯಾರು ಮಾಡ್ತಿದ್ರು. ಬಟ್ ಇವಾಗ ಗ್ಯಾಸ್ ಮೇಲೆ ಆಗ್ತಿಲ್ಲ. ಹೌದಲ್ಲ? ಆಮೇಲೆ ಮುಂಚೆ ಜಂಕ್ ಫುಡ್ ಅಂದ್ರೆ ಗೊತ್ತಿದ್ದಿಲ್ಲ, ಮಸಾಲ, ಎಗ್ ರೈಸ್ ಆಗಲಿ ಅವು ಇವು ಗೊತ್ತೇ ಇದ್ದಿಲ್ಲ. ಬಟ್ ಈಗ ಎಲ್ಲ ಜಂಕ್ ಫುಡ್ ಆಗ್ತಿತ್ತು. ಮುಂಚೆ ಮೊಬೈಲ್ ಅಂದ್ರೆ ಗೊತ್ತಿದ್ದಿಲ್ಲ, ಕಬಡ್ಡಿ ಆಡೋರು, ಖೋ ಖೋ ಆಡೋರು ಏನೇನೋ ಗೇಮ್ ಆಡ್ತಿದ್ರು. ಹೌದಲ್ಲ? ಈಗ ಯಾರು ಆಡ್ಲತ್ತಾರ ಹೇಳಿ ಕಬಡ್ಡಿ, ಮೊಬೈಲ್ ನ ಕಬಡ್ಡಿ ಆಡ್ಲತ್ತಾರ. ಹೌದಲ್ಲ? ಇವೆಲ್ಲ ಬದಲಾಗ್ಬಿಟ್ಟದ್ರಿ. ಮೂಲ ಏನಾಗ್ಯದ ಬದಲಾಗ್ಬಿಟ್ಟದ, ಅದಕ್ಕೆ ಸಮಸ್ಯೆ. ಹಾ, ಓಕೆ. ನಾವ್ ಇನ್ನ ಭಾಳ ನೋಡಿದ್ರೆ ಡೀಪ್ ಆಗಿ ಏರ್ ಪೊಲ್ಯೂಷನ್ ಅದ ರೀ, ಗಾಳಿ ಶುದ್ಧ ಇಲ್ಲ. ಹೌದಲ್ರಿ? ಅದ್ರ ಜೊತೆ ನಾವೇನು ಹಾಲು ಕುಡಿತೀವಿ, ಅರಿಶಿಣ ತಿಂತೀವಿ, ಜೇನುತುಪ್ಪ ಎಲ್ಲದರಲ್ಲೂ ಕಲುಷಿತ ಆಗ್ಬಿಟ್ಟು ಆಗ್ಯದ ಇಲ್ಲ ಸರ್? ಆಗ್ಯದಲ್ರಿ? ಅದ್ರ ಜೊತೆ ಫ್ರೂಟ್ಸ್ ಅದನ್ನು ಕೂಡ ಇಂಜೆಕ್ಷನ್, ಆಲ್ಟ್ರೇಷನ್ ಎಲ್ಲ. ಹೌದಲ್ರಿ? ಅದ್ರ ಜೊತೆ ಪೆಸ್ಟಿಸೈಡ್ ಫುಡ್. ನಾವೇನು ವೆಜಿಟೇಬಲ್ ತಿಂತೀವಿ, ಅದಕ್ಕೆ ಏನ್ ಮಾಡ್ತಾರ ಕೆಮಿಕಲ್. ನಮ್ಮ ಮೊಬೈಲ್ ರೇಡಿಯೇಷನ್ ಪ್ರಾಬ್ಲಮ್. ಹೌದಲ್ಲ? ಜನಗಳ ಹತ್ರ ಈಗ ಪೇಷನ್ಸ್ ಇಲ್ಲ. ಒಂದ್ ವೇಳೆ ನಾ 2 ಮಾತಾಡೋ ಜಾಗದಾಗ 4 ಮಾತಾಡಿದ್ರೆ ಚಿಡ್ ಮಾಡ್ತೀವಿ. ಯಾಕ? ರೇಡಿಯೇಷನ್. ಅದ್ರ ಜೊತೆ ನಾವೇನು ಇದು ಮಾಡ್ತೀವಿ ನೋಡಿ, ಅವೆಲ್ಲ ಹಾರ್ಮೋನ್, ಪ್ರಿಸರ್ವೇಟಿವ್ ಫುಡ್. ನಾವೇನು ಊಟ ಮಾಡ್ತೀವಿ, ಫ್ರೂಟ್ಸ್ ತಿಂತೀವಿ, ಎಲ್ಲದರಲ್ಲೂ ಕೂಡ ಸ್ಟೋರೇಜ್ ಇಲ್ಲ. ಹೌದಲ್ಲ? ಇವುದರಿಂದ ಏನಾಗುತ್ತೆ ನಮ್ಗ ಇವೆಲ್ಲ ರೋಗಗಳು ಉಂಟಾಗ, ಹಾರ್ಟ್ ಸಮಸ್ಯೆ ಉಂಟದ, ಶುಗರ್ ಉಂಟದ, ಆರ್ಥರೈಟಿಸ್ ಪ್ರಾಬ್ಲಮ್, ಒಬೆಸಿಟಿ, ಹೈಪರ್ ಟೆನ್ಷನ್, ಕ್ಯಾನ್ಸರ್, ಅಸ್ಟೋಪೊರೋಸಿಸ್, ಆಮೇಲೆ ಅಲರ್ಜಿ, ಮೂಲವ್ಯಾಧಿ, ಸ್ಟೋನ್ ಪ್ರಾಬ್ಲಮ್, ಮಕ್ಕಳಿಗೆ ಸಮಸ್ಯೆ. ಹೌದಲ್ಲ? ಅದವಲ್ಲ ನೋಡಿ, ಇದು ಪರಿಹಾರ ಏನಲ್ಲ. ಇಷ್ಟೆಲ್ಲ ರೋಗ ಇದಕ್ಕೆ ಏನ್ ಪರಿಹಾರ? ಹೌದಲ್ಲ? ಇಲ್ಲಿ ತರ ನಿಮಗೆ ಇದು ಪರಿಹಾರ ಯಾರ ಹೇಳ್ಯಾರ ಇಲ್ಲ, ಹೇಳಂಗಿಲ್ಲ. ಹೌದಲ್ಲ? ಬಟ್ ಇದಕ್ಕೆ ಏನ್ ಪರಿಹಾರ ಅಂತಂದ್ರೆ ಅದಕ್ಕೆ ಆಯುರ್ವೇದಿಕ್ ಪರಿಹಾರ. ನಾವು ಹೊಸದಾಗಿ ನಾವು ಮಾಡಿದ ಆಯುರ್ವೇದಿಕ್ ಅಲ್ಲ, ನಿನ್ನೆ ಮನೆ ತೆಗೆದ ಆಯುರ್ವೇದಿಕ್ ಅಲ್ಲ, ಅದು ನಾ ತೆಗೆದಲ್ಲ. ನಮ್ಮ ಭಾರತ ದೇಶದ್ದು 5,000 ವರ್ಷಗಳ ಹಿಂದಿಂದು ಮಾಡಿ ಕರೆಕ್ಟ್ ಆಗಿ ಲಿವರ್ ಕೆಲಸ ಮಾಡಂಗಿಲ್ಲ. ಸೊ ಅದಕ್ಕೋಸ್ಕರ ಲಿವರ್ ಅದ, ತ್ರಿಫಲ ಅದ, ಇವೆರಡು ಕೊಡೋದ್ರಿಂದ ಲಿವರ್ ಕ್ಲೀನ್ ಆಗ್ತದೆ. ಹಾರ್ಟ್ ಪೇಷಂಟ್ಸ್ ಎಲ್ಲ ಕಾರ್ಡಿಯೋಗ್ರಾಫರ್ ಅರ್ಜುನ್ ಎಕ್ಷನ್ ಟ್ಯಾಬ್ಲೆಟ್ ಇದೇನದ ಹಾರ್ಟ್ ಪೇಷಂಟ್ಸ್ ಎಲ್ಲ ಬರ್ತದೆ. ಯಾರಿಗೆ ಕಿಡ್ನಿ ಸ್ಟೋನ್ ಅದ, ಸ್ಟೋನ್ ಡಾಕ್ಟರ್ ಕಿಡ್ನಿದಾಗ ಹಳ್ಳ ಇರ್ತಾವ, ಆಪರೇಷನ್ ಮಾಡ್ಕೊಂಡಿರ್ತಾರ, ಆಪರೇಷನ್ ಮಾಡ್ಕೊಂಡ್ರು ಮತ್ತೆ ಬರ್ತದೆ. ಹೌದಾ? ಬಟ್ ಇದು ಏನಾಗ್ತದೆ ನಿಮ್ಗೆ ಟೋಟಲಿ ಎಲ್ಲನೇ ತೆಗೆದ ಪರ್ಮನೆಂಟ್. ಓಕೆ. ಅದಾದ ನಂತರ ಇದು ಹೆಂಗ್ ಹಳ್ಳದ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ರೆ ನೋಡಿ, ಇದನ್ನ ಬಳಸೋದ್ರಿಂದ ಪರ್ಮನೆಂಟ್ ಆಗಿ ಯಾಕೆ ಹೋಗ್ತದ, ಆಪರೇಷನ್ ಮಾಡಿದ್ರೆ ಯಾಕೆ ಹಳ್ಳಿ ಬರ್ತದೆ. ಎಕ್ಸಾಂಪಲ್ ಈಗ ನೋಡಿ, ಒಂದ್ ಜಾಗದಾಗ ನಾಯಿ ಸತ್ತು. ಓಕೆ, ನಾಯಿ ಎಲ್ಲಿ ಪ್ರಾಣಿ ಸತ್ತು, ಆ ಜಾಗ ತೊಳೆದ್ರೆ ಕ್ಲೀನ್ ಆಗ್ತದ, ಒಯ್ದು ಬಿಟ್ಟಾಕ ಕ್ಲೀನ್ ಆಗ್ತದ. ಒಯ್ದು ಬಿಟ್ಟಾಕಿ ಆ ಜಾಗ ತೊಳೆದ್ರ ಸ್ಮೆಲ್ ಹೋಗ್ತದೆ. ಹೌದು. ಸೊ ಇದ್ರಾಗ ಡಾಕ್ಟರ್ ಏನ್ ಮಾಡ್ತಾರ, ಕಲ್ಲು ತೆಗಿಲತ್ತಾರ ಅಷ್ಟೇ. ಆಪರೇಷನ್ ಮಾಡ್ತಾರ, ಕಲ್ಲು ತೆಗಿತಾರ. ಬಟ್ ಅದ್ರ ಏನ್ ಇನ್ಫೆಕ್ಷನ್ ಅಲ್ಲ, ಒಳಗೆ ಅದಲ್ಲ, ಹಂಗೆ ಆ ಇನ್ಫೆಕ್ಷನ್ ಮತ್ತೆ ರಿಪೀಟ್ ಬರ್ತದೆ. ಹಾ, ಬಟ್ ಇದು ಏನ್ ಮಾಡ್ತದೆ ಗೊತ್ತದ್ರಿ, ಟೋಟಲಿ ಅದು ಕಲ್ಲಿದ್ದ ಏನ್ ಮಾಡ್ತದೆ, ನಮ್ಗೆ ಏಕಿ ಮುಖಾಂತರ ತೆಗಿತದ, ಒಳಗೆ ಎಂ.ಬಿ ಗಲೀಜ್ ಅದ, ಎಂ.ಬಿ ಇನ್ಫೆಕ್ಷನ್ ಅದ, ಅದು ಹೊಂಟೋಗ್ತದೆ. ಬಟ್ ಅದೇ ಆಪರೇಷನ್ ಆದ್ಮೇಲೆ ಯಾಕೆ ಹೊಂಟದ, ಕಾರಣ ಕ್ಲೀನ್ ಮಾಡಲ್ಲ. ಲೇಸರ್ ಮಾಡ್ತಾರೆ. ಓಕೆ. ಸೊ ಇದು ಸ್ಪೆಷಲಿ ಕ್ಯಾನ್ಸರ್ ಸೆಲ್, ಆಂಟಿ ಕ್ಯಾನ್ಸರ್ ಅಂತ. 4 ಸ್ಟೇಜ್ ಕ್ಯಾನ್ಸರ್ ನಿಮ್ಗೆ ತೋರಿಸ್ತಿಲ್ಲ. ಇವರಿಗೆ 4ನೇ ಸ್ಟೇಜ್ ಕ್ಯಾನ್ಸರ್ ಇತ್ತು. ಹಿಂದಿ ಬರ್ತದೆ? एमपी जबलपुर से हूँ। अच्छा, ठीक। तो मुझे लीवर में 4थे स्टेज का कैंसर, जोर से बोला। मुझे लीवर में 4थे स्टेज का कैंसर था और मुझे मेरे भाई के जवान मिस्टर सुनील विश्वकर्मा एवं नवनीत पटेल मेरे यहाँ आए मुझे देखने, और जब 4 कीमो हो गए तो 4 कीमो के बाद उन्होंने बोला कि अब कीमो नहीं करा, तो बोले ये दवाई लो। तो दवाई आप तुलसी और इम्नोडॉक और क्लोरोडॉक लेने के बाद में 15 दिन बाद मुझे कोई एहसास नहीं हुआ, लेकिन 16वें दिन से मुझे ऐसा लगा कि मैं कल से आज अच्छा हूँ। सर मैंने 4थे कीमो के बाद में फिर कोई कीमो नहीं करा, और आज मैंने रिपोर्ट नॉर्मल आया हूँ। ये रिपोर्ट बिल्कुल नॉर्मल है। भारत माता की। वो कंपनी एमडी है.
ಸೊ ಈ ಪ್ರಕಾರ ನೋಡ್ರಿ ಕ್ಯಾನ್ಸರ್ ಯಾವ ಹಾಸ್ಪಿಟಲ್ ಪರ್ಮನೆಂಟ್ ಇಲಾಜ್ ಬಂದದ ಯಾವ ಬರಲ್ಲ ಸರ್ ಹೌದಲ್ಲ ಬಟ್ ಇದನ್ನ ಏನ್ ಮಾಡೋದು ಸರ್ ಒಂದು ಎರಡು ಕ್ಯಾನೆಟ್ ಹೋಗ್ಬಿಟ್ಟು ಸರ್ ಅದು ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರು ಸ್ವಂತವ್ರಿಗೆ ನೋಡ್ರಿ ಎಲ್ಲರ ಹತ್ರ ಸರ್ ದುಡ್ಡದ ಬಟ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಸಿಗ್ತಲ್ಲ ಹೌದೌದು ಹೌದಲ್ಲ ಸರ್ ಇದು ಸ್ಪೆಷಲಿ ಥೈರಾಯ್ಡ್ ಸಲ ಬರ್ತದೆ ಥೈರಾಯ್ಡ್ ಹೇಳಿಟ್ಟು ಆಮೇಲೆ ವಿಟಮಿನ್ ಬಿ12 ಮೂರು ಥೈರಾಯ್ಡ್ಗೋಸ್ಕರ ಬರ್ತದೆ ಥೈರಾಯ್ಡ್ ನಾರ್ಮಲ್ ಆಗ್ತದೆ 12 ವರ್ಷದಿಂದ ಥೈರಾಯ್ಡ್ ಇದ್ರೆ ಅವರಿಗೆ ಈಗ ಯಾವುದು ಮೆಡಿಸಿನ್ ತಗೊಳ್ತಿಲ್ಲ 4 ತಿಂಗಳು ಬಳಸ್ಯಾರ ಎಲ್ಲ ಮೆಡಿಸಿನ್ ಬಿಡ್ತಾರೆ ಯಾವುದೇ ಪ್ರಾಬ್ಲಮ್ ಇಲ್ಲ 12 साल से थायराइड की प्रॉब्लम थी और मोनू सर के माध्यम से हमें इस प्रोडक्ट के बारे में जानने का मौका मिला और मैंने 4 महीने का कोर्स किया। आज मैं बिल्कुल प्रोडक्ट छोड़े हुए मुझे 1.5 साल हो चुके ಒಂದೂವರೆ ವರ್ಷ. हैं। आज मैं बिल्कुल ठीक हूँ। ಹೌದಲ್ಲ ಪರ್ಮನೆಂಟ್ ಅಂಡ್ ಇದು ಬರ್ತದೆ ಅಲರ್ಜಿಗೋಸ್ಕರ ಯಾವುದೇ ಪ್ರಕಾರ ಅಲರ್ಜಿ ಕೋಲ್ಡ್ ಕಫ್ ಡಸ್ಟ್ ಅಲರ್ಜಿ ಇರಲಿ ಎಲ್ಲದಕ್ಕೂ ಬರ್ತದೆ ಅಲರ್ಜಿ ಡೊಕ್ ಬರ್ತದೆ ಕ್ಲೋರೋಡಕ್ ಬರ್ತದೆ ನೀಮೆಕ್ಟೆಪ್ ಅಂಡ್ ಜಿಂಕ್ ಟ್ಯಾಬ್ಲೆಟ್ ಬರ್ತದೆ ಅದಾದ ನಂತರ ಯೂರಿಕ್ MBBS MD ಹೌದಾ ಹಾ ಅವ್ರ ತಾಯಿಯರಿಗೆ 40 ವರ್ಷದಿಂದ ಒಂದು ಆಸ್ಪತ್ರೆ ಸರ್ ದೊಡ್ಡ MBBS ಈಗ MBBS MD ಅವ್ರ ತಾಯಿಯರಿಗೆ 40 ವರ್ಷದಿಂದ ಸಮಸ್ಯೆ ಇತ್ತು ಅಲ್ಲಿ ಗಮ್ಮತ ನಾನು ನಿಮಗೆ ಮೊಬೈಲ್ ತೋರಿಸ್ತೀನಿ ಯುಗದ ಹಾಸ್ಪಿಟಲ್ ಬರ್ತದಲ್ಲ ಅವ್ರ ಏನು ತಿನ್ನಂಗಿಲ್ಲ ಯಾವ ಮೆಡಿಸಿನ್ डॉक्टर रंजीत कुमार ने इससे क्वालिफाइड पैसे लेके उन्होंने डॉक्टरी ली सबसे करने का मतलब है पैसे लेके वो डॉक्टरी नहीं की है अपनी मेहनत अपनी एजुकेशन और अपनी कंफर्ट पूरा डॉक्टरी हासिल की है सबसे बड़ा ये पुलिस में आते हैं 170 का और ये खुद MBBS फिजिशियन और हमारा भाई कहता था भाई कमा ಓಕೆ ಇವೆಲ್ಲ ಬಳಸ್ತಾರ ಅಂತಂದ್ರೆ ಮೇನ್ ರಿಸಲ್ಟ್ ಹೌದು ಸರ್ ರಿಸಲ್ಟ್ ಚೆನ್ನಾಗಿದೆ ಗೊತ್ತಾಗ್ತದೆ ಅವ್ರಿಗೆ ದುಡ್ಡಿನ ಆಸೆ ಏನಿದೆ ಅವ್ರಿಗೆ ಏನಿಲ್ಲ 40 ಲಕ್ಷ 40 ವರ್ಷದಿಂದ 25 ಲಕ್ಷ ಆಗಿರೋದು ಹಾ ಹೌದಲ್ಲ ಇದು ಬರ್ತದೆ ಪೈಲ್ಸ್ ಮೂಲವ್ಯಾಧಿ ಈಗ ಎಲ್ಲ ಕಡೆ ಫೋನ್ ಬರ್ಲಕತ್ತಾವ ಇದು ಭಾಳ ಇದೆ ಸರ್. ಮೂಲವ್ಯಾಧಿ ಬ್ಯಾಸ್ಗಿ ನೀರ್ ಕಮ್ಮಿ ಇರ್ತಲ್ಲ, ಮಸಾಲೆ ತಿನ್ನೋದು ಹಾ ಮಸಾಲೆ ಹೌದು ಮಸಾಲೆ ತಿನ್ನಿಸ್ಲಾಗ ಪೈಲ್ಸ್ ಅದೇ ಬರ್ತದೆ ಪೈಲೋಡಕ್ಕೂ ಅಲವರ ಆಕ್ಟಿವ್ ಫೈಬರ್ ಪೂರ ಕ್ಲೀನ್ ಆಗ್ತದೆ ಸರ್ ಟೋಟಲ್ಲೇ ಆಪರೇಷನ್ ವಿತೌಟ್ ಆಪರೇಷನ್ ಅದರಾಗೂ ಆಪರೇಷನ್ ಮಾಡಿಸ್ಕೊಂಡ್ರು ಕಂಪಲ್ಸರಿ ಬರ್ತದ ಹೌದು ಗಮನ ಕೊಡ್ತಾರೆ ಹಾ, ನಂದೇ ಬರೋದು ನನ್ನ ಫ್ರೆಂಡ್ ತಿಂಬ್ರು ಅದಾರ ಇದ್ರಾಗ ಎಷ್ಟು ಬರ್ತದೆ ಬಿಸ್ಟುಲ ಬರ್ತದ ಪಗಂದರ್ ಬರ್ತದ ಫೋಮ್ ಬರ್ತದ ಆಮೇಲೆ ಬ್ಲಡ್ಡಿಂಗು ಫಿಶರ್ ಈ ಪ್ರಕಾರ 5 ರಿಂದ 6 ಪ್ರಕಾರ ಬರ್ತದೆ ಫೈಲ್ಸ್ ಓಕೆ ಸೊ ಅವೇನಾಗ್ತದೆ ಕೆಲವೊಂದು ಫೋಮ್ ಟೈಪ್ ಬರ್ತದೆ ಓಕೆ ಮುಳ್ ಟೈಪ್ ಅದು ಫೋಮ್ ಕೆಲವೊಂದು ಏನಾಗ್ತದ ಮನಿ ಇರ್ತದಲ್ಲ ಆ ಮನಿ ಹೊರಗೆ ಬೀಳ್ತದೆ ಡೈಜೆಷನ್ ಕರೆಕ್ಟ್ ಆಗಂಗಿಲ್ಲ ಕೆಲವೊಬ್ಬರಿಗೆ ಏನಾಗ್ತದೆ ಬ್ಲಡ್ ಬೀಳ್ತದೆ ಸೊ ಇದೆಲ್ಲ ಓಕೆ ಅದಕ್ಕೆಲ್ಲ ಪರ್ಮನೆಂಟ್ ಆಗಿ ಕ್ಲಿಯರ್ ಆಗ್ತದೆ ಟೆಂಪರರಿ ಅಲ್ವೇ ಅಲ್ಲ ಈಗ ಕೇಳಿರಲ್ಲ ನೀವು ಒಂದೊಂದು 1.5 ವರ್ಷದಿಂದ ಅವ್ರ ಮೆಡಿಸಿನ್ ತಗೋತಾ ಇಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಥೈರಾಯ್ಡ್ ಆಗಲಿ ಕ್ಯಾನ್ಸರ್ ಆಗಲಿ ಅದಕ್ಕೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೂ ಪರ್ಮನೆಂಟ್ ಸೊಲ್ಯೂಷನ್ ನಾ ಹೇಳೋವೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಟೆಂಪರರಿ ಅಲ್ಲ ಲಿಕ್ವಿಡ್ ಅದ ಇದರಿಂದ ಏನೊಂದು ವೇಟ್ ಲಾಸ್ ಆಗ್ತದೆ ನೋಡಿ ಬಿಟ್ಟರೆ ವೇಟು ಮತ್ತು ಬರಂಗಿಲ್ಲ ಎಷ್ಟದ ಅಷ್ಟೇ ಸ್ಲಿಮ್ ಅದ ಫಿಟ್ ಪೌಡರ್ ಆಮೇಲೆ ಅದಕ್ಕೆ ಟೋಟಲ್ 4 ಪ್ರಾಡಕ್ಟ್ ವೇಟ್ ಲಾಸ್ ಅದಕ್ಕೋಸ್ಕರ ನಮ್ಗೆ ಇಂಡೈಜೆಷನ್ ಪ್ರಾಬ್ಲಮ್ ಕೆಲವರಿಗೆ ಏನಾಗ್ತದ ಡೈಜೆಷನ್ ಆಗೋದಿಲ್ಲ ಓಕೆ ಪಚನ ಕ್ರಿಯೆ ಆಗಲ್ಲ ಹೊಟ್ಟಿ ವಜ್ಜೆ ಆಗೋದು ಎದೆ ಉರಿಯೋದು ಹೌದಲ್ಲ ಅದು ಆದ ನಂತರ ಏನಾಗ್ತದೆ ಕೆಲವೊಬ್ಬರಿಗೆ ಚಾಯ್ ಕುಡಿಯೋವರೆಗೂ ಸಿಗರೇಟ್ ಸೇದೋವರೆಗೂ ತಂಬಾಕು ತಿನ್ನೋವರೆಗೂ ಮೋಷನ್ ಬಾತ್ರೂಮ್ ಬರಲ್ಲ ಸ್ವಂತವರಿಗೆ 3 ಪ್ರಾಡಕ್ಟ್ ಕೊಡ್ತೀವಿ ಎಲ್ಲನೇ ಟೋಟಲಿ ಕ್ಲಿಯರ್ ಆಗ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವ್ರಿಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅದ ಇಂಡೈಜೆಷನ್ ಪ್ರಾಬ್ಲಮ್ ಇತ್ತು ಈಸಿ ಬರ್ತದ ಕಬ್ಜ್ ಡಾಕ್ಟರ್ ಸಲಕ ಮತ್ತು ಮುಳ್ಳು ಸಲಕ ಕಬ್ಜ್ ರೈಟ್ ಸರ್ ಅದಾದ ನಂತರ ನಮ್ಮ ಹತ್ರ ಸಣ್ಣ ಮಕ್ಕಳಿಗೆ ಸ್ಪೆಷಲಿ ಮೆಮೊರಿ ಗ್ರೋತ್ ಆಗ್ತಾ ಇಲ್ಲ ಮಾತು ಕಲಿಯಲ್ಲ
ಹೌದಲ್ಲ ಏಜೆಲ್ಲ ಕರೆಕ್ಟ್ ಅಲ್ಲ 6 ವರ್ಷ 7 ವರ್ಷ ಆದ್ಮೇಲೆ ಮಾತಾಡೋದೆಲ್ಲ ಫಿಟ್ ಆಗ್ತದೆ. ವೇಟ್ ಗೇನ್ ಆಗ್ತಾ ಇಲ್ಲ ಮೀನ್ಸ್ ಮೈ ಹಿಡಿತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಅವ್ರಿಗೆ ಸ್ವಲ್ಪ ಕಿಟ್ ಆಗ್ತದೆ. ಅದಾದ ನಂತರ ಹೈಟ್ ಆಗ್ತಾ ಇಲ್ಲ, ಬೆಳವಣಿಗೆ ಅದ್ರ ಸಲಕ ನಂತರ ಹೈಟ್ ಬರ್ತದೆ. ಅದಾದ ನಂತರ ಚಾಕ್ಲೇಟ್ ಫ್ಲೇವರ್ ಕಿಡ್ಸ್ ಪ್ರೋಟೀನ್ ಅದ, ಹೆಲ್ದಿ ಇರ್ಬೇಕು ಹುಡುಗರು, ಹಾರ್ಲಿಕ್ಸ್ ಕುಡಿಸ್ತೇವಲ್ರಿ, ಸೊ ಅದಕ್ಕೋಸ್ಕರ ನಂತರ ಕಿಡ್ಸ್ ಪ್ರೋಟೀನ್. ಈ 3 ಪ್ರಾಡಕ್ಟ್ ಸಣ್ಣ ಮಕ್ಕಳಿಗೆ 2 ವರ್ಷ ಹಿಡ್ಕೊಂಡು ನೀವು 15-16 ವಯಸ್ಸನ್ನ ಯಾರು ಬೇಕು ಕೊಡ್ಬೋದು. ಹಾ, ಹಾಲಿನ ಜೊತೆ ಕೊಡಬೇಕು. ಸೊ ಈ ಪ್ರಕಾರ ಪೋಲಿಯೋ ನಿಮ್ಗೆ ಆಗ್ತಿಲ್ಲ ಇಲ್ಲ ಪ್ರಾಡಕ್ಟ್. ಇದು ಯಾರು ವೇಟ್ ಗೇನ್ ಮಾಡ್ಕೋತಾರ ಅವ್ರಿಗೋಸ್ಕರ, ಇದು ಯಾರು ಇದು ಬಾಡಿ ಬಿಲ್ಡ್ ಮಾಡ್ತಾರಲ್ಲ, ಸೊ ಅವ್ರಿಗೋಸ್ಕರ 2 ಪ್ರಾಡಕ್ಟ್ ಬರ್ತದೆ. ಅದಾದ ನಂತರ ನಮ್ದು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಸೊ ಈ ಪ್ರಾಡಕ್ಟ್ ನಾವು ಕಂಪಲ್ಸರಿ ಈ ಒಂದು ಕಂಟೆಂಟ್ ನಮಗೆ ಬೇಕು. ಐರನ್ ಕಂಟೆಂಟ್ ಡೈಲಿ ಬೇಕು ನಿಮಗೆ, ವಿಟಮಿನ್ B12 ಬೇಕು, ಜಿಂಕ್ ಬೇಕು, ವಿಟಮಿನ್ D2 ಬೇಕು. ಇವೆರಡು ಬಂದ್ಬಿಟ್ಟು ನಮಗೆ ಬೋನ್ಸ್ ಅಲ್ಲಿ ಆಗ್ತವೆ. ಅದನ್ನು ಕೂಡ ಬೋನ್ಸ್ ಇದೆ, ಹೌದಲ್ಲ, ಇವು ಕಂಪಲ್ಸರಿ ನಮ್ಮ ದೇಹಕ್ಕೆ ಬೇಕೇ ಬೇಕು. ಕುಕಿಂಗ್ ಆಯಿಲ್ ಅದ, ಹೌದಲ್ಲ, ಕೆಂಪಕ್ಕಿ ಇರ್ತದಲ್ಲ, ಕೆಂಪಕ್ಕಿ ಮಾಡಿಲ್ಲ, ಇದೇನದ ಅಂತಂದ್ರೆ 2 ಲೀಟರ್, ಇದು 5 ಲೀಟರ್. ಓಕೆ. ಅದಾದ ನಂತರ ನಮ್ಮ ಹತ್ರ ಅದರಿ ಎನರ್ಜಿ ಡ್ರಿಂಕ್ ಅದ, ಅಂಡ್ ಕಾಫಿ, ಟೀ ಪೌಡರ್, ಹನಿ, 3 ಪ್ರಾಡಕ್ಟ್ ಅದ. ಅದಾದ ನಂತರ ಬರ್ತದೆ ನಮ್ದು ಅಗ್ರಿಕಲ್ಚರ್ ಪ್ರಾಡಕ್ಟ್. ಯಾವುದೇ ಬೆಳೆ ಇರಲಿ ಅಲ್ಟಿಮೇಟ್ ರಿಸಲ್ಟ್ ಅದ. ನಮ್ಮ ಹತ್ರ ಗೊಬ್ಬರನು ಬರ್ತದ, 2 ಲಿಕ್ವಿಡ್ ಅದ, 1 ಪೌಡರ್ ಅದ. ಗೊಬ್ಬರ ಏನ್ ಮಾಡ್ತದ, ನಮ್ಮ ಮಣ್ಣಿಗೆ ತೇವಾಂಶ pH ಲೆವೆಲ್ ಜಾಸ್ತಿ ಮಾಡ್ತದೆ. ಐರನ್, ಫೋಲಿಕ್ ಆಸಿಡ್, ಪೊಟ್ಯಾಷಿಯಂ, ಜಿಂಕು, ಬೋರೋನ್ ಎಲ್ಲಾನು ಕೂಡ ನಾವು ಇದ್ರಾಗ ಗೊಬ್ಬರದಾಗ. 1 ಎರಡನೇ ದಿನದ ಇದು ನಮ್ದು PCP ಇಲ್ಲ, ಇದು ಇದ್ರ ಜೊತೆ ಹಾಕೋದು ಗೊಬ್ಬರ ಹೆಂಗ್ ಚೆಲ್ತಾವ್ರಿ ಆ ಪ್ರಕಾರ ಚೆಲ್ಲದು ಗೊಬ್ಬರ ಸೇಮ್ ಅದೇ ಪ್ರಕಾರ ಬರ್ತದೆ. ಅದಾದ ನಂತರ ನಮ್ದು ಇದು ಅಂದ್ರೆ PCPR ಲಿಕ್ವಿಡ್ ಬರ್ತಾ ಸ್ಪ್ರೇ ಮಾಡ್ತಾರೆ. ಈಗ ಹೂವ ಇರ್ತಾವ, ಹೂವ ಉದುರು ಬರ್ತದೆ, ಕಾಯಿ ಜೋಗಿ ಹಿಡಿಬೇಕು, ವೇಟ್ ಜಾಸ್ತಿ ಬರ್ತದೆ, ಎಲ್ಲರಿಗೂ ಇದು ಮಾಡ್ತಾರೆ. ಆಮೇಲೆ ರೋಗ ಇರ್ತದೆ ನೋಡ್ರಿ, ಆ ರೋಗ ಸಲಕ ನಮ್ದು ಇದು ಈಕೋ ಹರಿಯರಿ ಅಂತ, ಹಳದಿ ರೋಗ ಆಗ್ಲಿ, ಓಕೆ, ಸುಳಿ ರೋಗ ಆಗ್ಲಿ, ಯಾವುದೇ ರೋಗಗಳು ಕೂಡ ಇಲ್ಲ. ಅದಾದ ನಂತರ ನಮ್ದು ಇದು ಅಂಟು ಬರ್ತದೆ, ಅಂಟು ನಿಮ್ಗೆ ಗೊತ್ತಾಗ್ತದೆ. ಹಾ, ಸೊ ಟೋಟಲ್ ಆಗಿ 1, 2, 3, 4 ಪ್ರಾಡಕ್ಟ್ ಅಗ್ರಿಕಲ್ಚರ್. ಅಲ್ಟಿಮೇಟ್ ರಿಸಲ್ಟ್ ಅವ ಯಾರು ಬಳಸಲು ಅಂದ್ರೆ ಬಿಡಂಗಿಲ್ಲ, ಎಲ್ಲ ಬೆಳೆ ಓಕೆ. ನಿಮಗೆ ಇಳುವರಿ ಕಂಪಲ್ಸರಿ 10%, 15% ಯಾವುದೇ ಬೆಳೆ ಇರಲಿ 10ರಿಂದ 15% ಜಾಸ್ತಿ ಆಗ್ತದೆ. ಈ ಕಬ್ಬು ಬೆಳಿಲತ್ತಾರ ಅವ್ರು 40 ಟನ್ ಬೆಳಿಲತ್ತಾರ ಅಂತ ತಿಳ್ಕೊಳ್ಳಿ, 45, 50 ಟನ್ 55 ಟನ್ ನಮ್ಮ ಪ್ರಾಡಕ್ಟ್ ಬಳಸಿದ್ರೆ ಅಂದ್ರೆ ಕಂಪಲ್ಸರಿ. ಓಕೆ. ಹತ್ತಿಗೂ ಬರ್ತದೆ, ಹಾ, ಕಾಯಿ ಜೊಗ್ಗಿ ತಾಂಬೂರು ರೋಗ ಬರ್ತದೆ, ಮುಟ್ಟು ರೋಗ, ತಾಂಬೂರು ರೋಗ, ಹಳದಿ, ಇವೆಲ್ಲ ನಾವು ದಿನನಿತ್ಯ ಮನೆಗೆ ಬಳಸಿದ್ರೆ ನೋಡ್ರಿ. ಈಗ ನೋಡ್ರಿ ಅದ್ರ ಸಲಕ ಈಗ ಬಳಸೋದು ಯಾಕೆ ಬಳಸ್ಬೇಕು ಅಂದ್ರೆ ಆರ್ಗ್ಯಾನಿಕ್ ಅದ. ನಾ ಸ್ಟಾರ್ಟಿಂಗ್ ನಿಮಗೆ ಸರ್ಟಿಫಿಕೇಟ್ ತೋರಿಸ್ದ ಲೀಗಲಿ ಎಲ್ಲನೂ ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಸರ್ಟಿಫಿಕೇಟ್ ಕೊಡ್ತದೆ. ಈಗ ಲಕ್ಸ್, ಲೈಫ್ಬೈ, ಡವ್, ಸಾಬೂನು, ಕೋಲ್ಗೇಟ್ ಅವೆಲ್ಲ ನಾವು ಹೊರಗಿನ ಬಳಸ್ಲತ್ತೀವಿ, ಅವ್ರ ಹತ್ರ ಯಾವ ಸರ್ಟಿಫಿಕೇಟು ಇಲ್ಲ, ಹೌದಲ್ಲ. ಬಟ್ ಇವು ಆರ್ಗ್ಯಾನಿಕ್ ಇವ, ಅವು ಬಳಸಿದಾಗ ನಾವು ಇವು ಬಳಸ್ತೀವಿ. ಕೂದಲು ಇದ್ರಲ್ಲ, ಕೂದಲು ಬೆಳ್ಳಗಾಗೋದು ಅವೆಲ್ಲ ಏನ್ರಿ ಸೈಡ್ ಎಫೆಕ್ಟ್ ಆಗಲ್ಲ, ಇವು ಬಳಸೋದು. ಕ್ರೀಮ್ ಅದು ಬಳಸ್ತಾರೆ, ಕ್ರೀಮು, ಫೇಸ್ ವಾಶು, ಡೇ ಕ್ರೀಮು, ಲಿಪ್ ಬಾಮ್, ಅವೆಲ್ಲ ಇವು ಕ್ರೀಮ್ಸ್, ಸನ್ಸ್ಕ್ರೀನ್ ಆಗಲಿ ಇವು ಬರ್ತವೆ. ಅದಾದ ನಂತರ ಬ್ಯೂಟಿ ಪ್ರಾಡಕ್ಟ್, ಕಾಸ್ಮೆಟಿಕ್ಸ್, ಮೇಕಪ್ ಇವು ಬರ್ತಾವೆ. ಫೌಂಡೇಶನ್, ಲಿಪ್ ಲೈನರ್, ಕಾಜಲು, ಮಸಾಲ, ಮೇನ್ ನಮ್ಮ ಮನೆ ಹೊಟ್ಟೆ ಕೇಳೋದು ಮಸಾಲ ಬಂದೆ, ಹೌದಲ್ಲ. ಸೊ ಇದು ನಮ್ದು ಆರ್ಗ್ಯಾನಿಕ್ ಮಸಾಲ ಬಂತು. ಈಗ ನಿಮ್ ಪ್ರಾಡಕ್ಟ್ ವೆಟನರಿ ಪ್ರಾಡಕ್ಟ್ 2 ಪ್ರಾಡಕ್ಟ್ ಬರ್ತಾವ, ಒಂದು ಕ್ಯಾಲ್ಸಿಯಂ ಸಸ್ಪೆನ್ಷನ್ ಅದ, ಒಂದು ಫ್ಯಾಟ್ ಬೂಸ್ಟ್ ಕ್ಯಾಲ್ಸಿಯಂ. ಈಗ ಸದ್ಯಕ್ಕಂತೂ ಅದೇ ಇರೋದು. ಇವೇನೋ ಯಾವ ಹಾಲು ಕೊಡ್ತಾ ಅವಾಗ ಮಾತ್ರ ಯೂಸ್ ಆಗುತ್ತೆ, ಬಟ್ ಇದು ಕಂಪಲ್ಸರಿ ಪ್ರತಿಯೊಂದು ಪ್ರಾಣಿ ಬರ್ತದೆ. ಯಾಕೆ ಇದ್ರಾಗ ಸಿಗ್ತಾ ಇಲ್ಲ ಅದು ಹುಲ್ಲಿನಾಗ, ಇವ್ರು ಅದು ಬಳಸಿ ಹಾಲಿನಾಗ ಉತ್ಪತ್ತಿ ಜಾಸ್ತಿ ಆಗಿದೆ, ಉತ್ಪಾದನೆ. ಅಂಡ್ ಈ ಪ್ರಾಡಕ್ಟ್ ಬಳಸೋದ್ರಿಂದ ನಾವು ಹೆಲ್ದಿಯಾಗಿ ಇರ್ಬೋದು ಸರ್. ತಿಂಗಳಿಗೆ 1000, 2000, 1000 ಅಥವಾ 2000 ನಮ್ಮ ಶರೀರ ಖರ್ಚು ಮಾಡಿದ್ವಿ ಅಂದ್ರೆ ನಾವು ಯಾವುದೇ ರೋಗಕ್ಕೆ ಈಡಾಗಂಗಿಲ್ಲ, ರೋಗ ಬೀಳಂಗಿಲ್ಲ. ಹಾ, ಯಾವ್ದಾರ ಒಂದು ಇವಾಗ ಈ ತಿಂಗಳು ಇದನ್ನ ಬಳಸ್ವಾ, ಮುಂದಿನ ತಿಂಗಳು ಇದು, ಮುಂದಿನ ತಿಂಗಳು ಬಳಸ್ವಾ, 3ನೇ ತಿಂಗಳು, 4ನೇ ತಿಂಗಳು, 5ನೇ ತಿಂಗಳು, ಇದೇ ಪ್ರಕಾರ ನಾವು ಬಳಸ್ಕೊಂಡು ಹೋದ್ವಿ ಅಂದ್ರೆ ನಾವು ರೋಗ ಬೀಳಂಗಿಲ್ಲ ಸರ್. ಈಗಿನ ಕಾಲದಾಗ ನಾವು ಕಂಪಲ್ಸರಿ ಬಳಸಲೇಬೇಕು.
ನಮಗೆ ಪ್ರೋಟೀನ್ ಸಿಗಲ್ಲ ಹೋಗ್ಯದ, ವಿಟಮಿನ್ ಸಿಗಲ್ಲ ಹೋಗ್ಯದ. ಸಿಕ್ಕೊಂಡು ಸರ್ ಹಾ, ಇಲ್ಲ ಯಾಕೆ ಸಿಗ್ತಲ್ಲ ಅಂತಂದ್ರೆ ಊಟದಾಗೆ ಇಲ್ಲ ಅಂತ. ಈಗ ಮನುಷ್ಯ ಲೇಸಿ ಯಾಕೆ ಆಗ್ಲತ್ತಾನ? ಅದ್ರ ಸಲ ಇವತ್ತು ಮಾಡೋ ಕೆಲಸ ಮುಂದಕ್ಕೆ ಯಾಕೆ ಹಾಕ್ಲತ್ತಾನ ಇದೆ. ಹೌದು, ಮಾಡ್ಬೇಕಂತ ನಂತರ ಉತ್ಸಾಹನೇ ಬರ್ತಾ ಇಲ್ಲ. ಹಾ, ಎಲ್ಲಿ ಸಿಗ್ತಿತ್ತು ಉತ್ಸಾಹ? ಊಟದಿಂದ ಸಿಗ್ತಿತ್ತು. ಎಲ್ಲ ಹೆಲ್ದಿ ಆಗಿರೋದು ಸರ್. ಅವಾಗ ಏನಾಗ್ತಿತ್ತು ಗೊತ್ತದ್ರಿ? ಅವಾಗ ಏನ್ ಗಂಜಿ ಟೇಸ್ಟ್ ಇತ್ತು, ಇವಾಗ ಊಟ ಟೇಸ್ಟ್ ಇಲ್ಲ. ಅವಾಗ ಗಂಜಿನ ಟೇಸ್ಟ್ ಇತ್ತು. ಹೌದಲ್ಲ? ಹೌದೌದು ಸರ್. ಅನ್ನ ಮಾಡಿದ ಬೆಂಜಿ ಕುಡಿದಿದ್ದು ರೈಸ್ ಟೇಸ್ಟ್ ಇದೆ. ಹೌದಲ್ಲ? ರೈಸ್ ಟೇಸ್ಟ್ ಅದ. ಅವು ಈಗ ವೆರೈಟಿ ಬಂದ ಬಾಸ್ಮತಿ, ಬುಲೆಟ್ ರೈಸ್, ಅವು ಇವು. ಹೌದಲ್ಲ? ನಾ ಇಲ್ಲಿ ತರ ಹೇಳಿದ್ದು ನಮ್ಮ ಹೆಲ್ತ್ ಬಗ್ಗೆ. ನಮ್ಮ ಹೆಲ್ತ್ ಹೆಂಗ್ ಕಾಪಾಡ್ಕೋಬೇಕು, ಏನೇನ್ ತಿನ್ಬೇಕು, ಏನ್ ತಿನ್ಬಾರ್ದು, ನಂಬಲ್ಲಿ ಏನವ ಎಲ್ಲಾನು ಹೇಳೋದು. ಇದು ಆದ ನಂತರ ನೋಡಿ, ಈ ಒಂದು ಪ್ರಾಡಕ್ಟ್ ಬಳಸ್ತಾ ನೋಡಿ ನಾವು ಕಿರಾಣ ಖರೀದಿ ಮಾಡ್ತೀವಿ ಇಲ್ಲ ಮಾಡ್ಲತ್ತೀವಲ್ರಿ. ಸೊ ಅದೇ ಕೆಲಸ ಅಲ್ಲಿ ಖರೀದಿ ಮಾಡೋದು ನಿಂದ್ರಸದ ಇಲ್ಲಿ ತಗೊಂಡು ಯಾಕೆ ತಗೋಬೇಕು? ಅಲ್ಲಿನ ಕೆಮಿಕಲ್ ಕಿರಣದು, ಇಲ್ಲಿ ನಮ್ಮಲ್ಲಿ ಆರ್ಗಾನಿಕ್ ಸಿಂಪಲ್. ಅದಕ್ಕೋಸ್ಕರ ಬಳಸೋದ. ಇಲ್ಲಿ ಬಳಸಿದೆ ಅಂದ್ರೆ ನಮ್ಮ ಹೆಲ್ತ್ ಚಲೋ ಇರ್ತದ, ನಮ್ಮ ಫ್ಯಾಮಿಲಿ ಹೆಲ್ತ್ ಚಲೋ ಇರ್ತದ. ನಮ್ಮ ಅಕ್ಕಪಕ್ಕದಾಗ ಯಾರಿಗಾರ ರೋಗ ಅದ, BP ಶುಗರ್ ಅದ, ಅವರಿಗೆ ನೀವು ಕೊಡ್ಬೋದು. ಹೌದಲ್ಲ? ಅಗ್ರಿಕಲ್ಚರ್ ಕೊಡ್ಬೋದು, ವೆಟನರಿ ಪ್ರಾಡಕ್ಟ್ ಕೊಡ್ಬೋದು. ಹೌದಲ್ಲ? ಅದು ಆದ ನಂತರ ನೋಡಿ, ಅದು ಆದ ನಂತರ ನೋಡ್ರಿ, ನಿಮ್ ಕಿರಣ ಬಿಲ್ ಎಷ್ಟಾಗ್ತದೆ ಸರ್ ತಿಂಗಳಿಗೆ ಮನೆಯಲ್ಲಿ? 6,000. ಅದಕ್ಕೇನು ಡಿಸ್ಕೌಂಟ್ ಕೊಡ್ತಾರೆ ನೀವು? ಕೊಡಂಗಿಲ್ಲ. ಇದು ಕ್ಲಿಯರ್ ಆಗಿ ಅರ್ಥ ಮಾಡ್ತಾರೆ. ಕನ್ಫ್ಯೂಷನ್ ಇದು ಮಾಡ್ತಾರೆ. ಒಂದು ವರ್ಷಕ್ಕೆ ಎಷ್ಟು ಆಗ್ತದೆ? 6,000. 80 ಇರ್ಬೋದು. 80ಕ್ಕೆ ಏನಾದ್ರು ಕೊಡ್ತಾರೆ ನೀವು? 1 ರೂಪಾಯಿ ಕೊಡೋದು. ಆದ್ರೂ ಕೂಡ ನಾವು ಬಳಸಲ್ದೆ ಇರ್ಲಕ್ಕ ಆಗಂಗಿಲ್ಲ. ಹೌದಲ್ಲ? ಹಂಗಾಗಿ ಬಳಸೋದು. ಬಟ್ ಅದೇ ಟರ್ನ್ ಓವರ್, ಅದೇ ಕೆಲಸ ಅಲ್ಲಿ ತಗೊಂಡ್ ಮಾಡ್ರಿ, ಬಂದ್ ಮಾಡ್ರಿ, ಇಲ್ಲಿ ತಗೋ. ಇಲ್ಲಿ 80,000 ಟರ್ನ್ ಓವರ್ ಕೊಡ್ರಿ. 80,000 ಟರ್ನ್ ಓವರ್ ಕೊಡ್ಲಂತ 20,000 ಅಕೌಂಟಿಗೆ ಬಂದ್ರೆ ಹೆಂಗಿರ್ತದೆ? ಹೌದಲ್ಲ? ಸಿಂಪಲ್. ಇಲ್ಲಿ ತಗೊಂಬದ್ರಿಂದ, ನಮ್ಮಲ್ಲಿ ತಗೊಂಬದ್ರಿಂದ ನಿಮ್ಗೆ 20,000 ರೂಪಾಯಿ ಉಳಿತಾಯ ಆಗ್ತದೆ ಒಂದು ವರ್ಷಕ್ಕೆ. 20,000 ಉಳಿತಾಯ. ತಿಂಗಳಿಗೆ 1,500 ಆಗಲಿ, 1,300 ಆಗಲಿ, ಮಿನಿಮಮ್ 1,000 ಅಂತೂ ಉಳಿದೇ ಉಳಿತದೆ. ಹೌದಲ್ಲ? ಇದು ಬೆನಿಫಿಟ್. ಏನ್ ಮಾಡೋದ್ರಿಂದ ಹೇಳ್ರಿ? ಜಸ್ಟ್ ಅಂಗಡಿ ಬದಲಾವಣೆ ಮಾಡಿ, ಅಲ್ಲಿ ತಗೊಂಡ್ ಸ್ಟಾಕ್ ಮಾಡ್ರಿ, ಇಲ್ಲಿ ತಗೋ ಮಾಡ್ಬೋದಲ್ರಿ. ನೋಡಿ ಕೆಲಸ ಏನಿಲ್ಲ. ಹೌದಲ್ಲ? ಅದು ಆದ ನಂತರ ನೀವೇನ್ ಮಾಡ್ಲತ್ತೀರಿ? 1 ವರ್ಷಕ್ಕೆ ಎಷ್ಟಾಗತ್ತೆ? 80,000. ಅದೇ 10 ವರ್ಷಕ್ಕೆ ಎಷ್ಟಾಗ್ತದ? 8 ಲಕ್ಷ. ಹೌದಲ್ಲ? ದೊಡ್ಡ ಟರ್ನ್ ಓವರ್ ಆದ್ಮೇಲೆ ನಿಮಗೆ ಮತ್ತೇನೋ ಸಿಗ್ಲತ್ತೆ ಅಲ್ಲಿ, ಬಟ್ ಇಲ್ಲಿ ಸಿಕ್ತು. ದೊಡ್ಡ ಟರ್ನ್ ಓವರ್ ಆಗ್ಲತ್ತೆ. ಈ ದೊಡ್ಡ ಟರ್ನ್ ಓವರ್ ಯಾರು ಮಾಡ್ತಾರೆ ನೋಡಿ? ಕಿರಣದವ್ರು ದೊಡ್ಡ ಟರ್ನ್ ಓವರ್ ಮಾಡ್ತಾರೆ. ತಿಂಗಳಿಗೆ 2 ಲಕ್ಷ. ಹೌದಲ್ಲ? ತಿಂಗಳಿಗೆ 2 ಲಕ್ಷ ಅಂದ್ರೆ ವರ್ಷಕ್ಕೆ 20-25 ಲಕ್ಷ. ಹೌದಲ್ಲ? ಅಂಡ್ ಮೆಡಿಕಲ್ ದೊಡ್ಡ ಟರ್ನ್ ಓವರ್ ಮಾಡ್ತಾರ, ಅಗ್ರಿಕಲ್ಚರ್ ಶಾಪ್ ದೊಡ್ಡ ಟರ್ನ್ ಓವರ್ ಮಾಡ್ತಾರ. ಹೌದಲ್ಲ? ಸೊ ಈ ಪ್ರಕಾರ ದೊಡ್ಡ ಟರ್ನ್ ಓವರ್ ಮಾಡೋರಿಗೆ ಏನ್ ಸಿಗ್ಲತ್ತದ? ಈಗ ಆ ಪ್ರಕಾರ ದೊಡ್ಡ ಟರ್ನ್ ಓವರ್ ನಾವು ತಿಂಗಳಿಗೆ ಕೊಟ್ಟೆ ಅಂದ್ರೆ ಏನ್ ಸಿಗ್ತದ? ಒಂದು ಬೆನಿಫಿಟ್ ನಿಮ್ಗೆ ಡಿಸ್ಕೌಂಟ್ ಸಿಗ್ಲತ್ತದ. ಏನು? ಅಲ್ಲಿ ತಗೊಂಡಿದ್ರೆ ಸರಿ, ಇಲ್ಲಿ ತಗೊಂಡು 10% ಇಂದ 25% ವರೆಗೂ ಡಿಸ್ಕೌಂಟ್ ಸಿಗ್ತದೆ. ಅದು ಹೆಂಗ್ ಸಿಗ್ತದ? ಆಮೇಲೆ ಅದಾದ್ಮೇಲೆ ಎರಡನೇ ಬೆನಿಫಿಟ್ ಹೆಂಗ್ ಬರ್ತದ? ಸೊ ಅದಕ್ಕೆ ನಾವು ಹೇಳ್ತೇವೆ, ನಿಮ್ಗೆ ವೆಲ್ಕಮ್ ಮಾಡತ್ತೀನಿ ವೆಲ್ತ್ ಆಪರ್ಚುನಿಟಿ ಪ್ರೋಗ್ರಾಮ್. ಅರ್ನಿಂಗ್ ಮಾಡತಕ್ಕಂಥ ಒಂದು ಆಪ್ಷನ್ಸ್ ಕೂಡ ನಮ್ಮ ಕಂಪನಿ ಮೂಲಕ ಕೂಡ ಸಿಗುತ್ತೆ. ಓಕೆ, ಸೊ ಹೆಂಗ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಫಸ್ಟ್ ಇಲ್ಲಿ ಏನ್ ಮಾಡೋದು? ಯೂಸರ್ ಕೊಡೋದು, ಗೆಟ್ ದ ರಿಸಲ್ಟ್, ಶೇರ್ ವಿತ್ ಪೀಪಲ್. ಇದನ್ನ ನೀವು ಕ್ಲಿಯರಿಫಿಕೇಶನ್ ಮಾಡ್ತಾರೆ. ನೋಡ್ರಿ ಏನ್ ಮಾಡ್ರಿ, ಒಂದು ಇವ್ರು ನಾಷ್ಟ ಮಾಡ್ಯಾರ, ಉಪ್ಪಿಟ್ಟಾಗಿ ಏನೋ ಮಾಡ್ಯಾರ. ಓಕೆ, ಅದು ಏನ್ ಮಾಡ್ದ? ನಾತಿಂದ ಏನ್ ಮಾಡ್ದ? ಅವ್ರು ಮಾಡಿದ್ ನಾತಿಂದ. ಈಗ ಟೇಸ್ಟ್ ನಿಮಗೆ ಕೇಳಿದ್ರೆ ಹೇಳ್ತಾರೆ, ನಾನು ಕೇಳಿದ್ರೆ ನಂಗೆ ಕೇಳಬೇಕಲ್ಲ. ಅದೇ ಪ್ರಕಾರ ಈ ಪ್ರಾಡಕ್ಟ್ ಏನ್ ಮಾಡೋದು? ನೀವು ಫಸ್ಟ್ ಓಕೆ, ಒಬ್ಬರಿಗೆ ಇಸ್ಕೊಟ್ರಿ ಅದು ಡಿಸ್ಕೌಂಟ್ ಸಿಗ್ತಾ, ಇಬ್ಬರಿಗೆ ಇಸ್ಕೊಟ್ರಿ ಡಿಸ್ಕೌಂಟ್. ರೈಟ್ ಸರ್, ಕ್ಲಿಯರ್? ಸೊ ಅದಕ್ಕೆ ನೀವೇನ್ ಮಾಡೋದ? ಯೂಸ್ ಮಾಡ್ಬೇಕಂದ್ರೆ ಪ್ರಾಡಕ್ಟ್ ತಗೊಳ್ಳೇಬೇಕು, ಟೇಸ್ಟ್ ಮಾಡ್ಬೇಕಂದ್ರೆ ಅದು 100 SP ಅಂದ್ರೆ ಸೇಲ್ಸ್ ಪಾಯಿಂಟ್ ಅಂತ ಇರ್ತದೆ. ಓಕೆ, ಸೊ ಅದು 1-2 ತಿಂಗಳದು ಒಂದೇ ಸರಿ ತಗೊಂಡ್ಬರ್ತಾರೆ. ಓಕೆ, ಕ್ಲಿಯರ್? ಅದಾದ ನಂತರ ಆಲ್ಮೋಸ್ಟ್ ನೋಡಿ, ನಾನು ನಿಮ್ಗೆ ಸ್ಟಾರ್ಟಿಂಗ್ ಏನಾದ? ಯೂಸರ್ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್, ಶೇರ್ ವಿತ್ ಪೀಪಲ್. ಈ 3 ಕೆಲಸ ಮಾಡೋದು ಸಿಂಪಲ್. ಹೌದಲ್ಲ? ಬಟ್ ಈ 3 ಕೆಲಸ ಮಾಡಿ ಆಲ್ರೆಡಿ ಈ ಲೋಕದಾಗ ಯಾರೆಲ್ಲ ದೊಡ್ಡ ಕೆಲಸ ಮಾಡ್ತಾರ? ಹೌದಲ್ಲ? ಈ 3 ಕೆಲಸ ಮಾಡೋದ್ರಿಂದ ಎಷ್ಟು ದೊಡ್ಡ ವ್ಯಕ್ತಿ ಆಗ್ತಾರ? ಏರ್ಟೆಲ್, ಏರಿಯಲ್, ಅದಾನಿ ಗ್ಯಾಸ್, ಹಿಮಾಲಯ, ಜಿಯೋ ಹತ್ರ 40 ಕೋಟಿ ಜನಸಂಖ್ಯೆ ಇದು ಕಸ್ಟಮರ್. ಎಷ್ಟು? 40 ಕೋಟಿ. 1 ರೂಪಾಯಿನೂ ಬಡಸ್ದು ಎಷ್ಟು ಕೋಟಿ ಪ್ರಾಫಿಟ್ ಆಗ್ತವ್ರಿ?
ಒಂದ್ ದಿನಕ್ಕೆ ಸರ್ ಅವ್ರದ್ದು 150 ಕೋಟಿ ಇದು ಸದ್ಯ ಹೌದಲ್ಲ. ಸೊ ಹೆಂಗ ಸ್ಟಾರ್ಟಿಂಗ್ ಏನ್ ಮಾಡಿದ್ರು, ಫ್ರೀ ಕೊಟ್ರ ಕೊಟ್ಟಿಲ್ಲ, ಆಮೇಲೆ ರುಚಿ ಹಚ್ಚಿದ್ರು, ಹ್ಯಾಬಿಟ್ ಹಾಕ್ಸಿದ್ರು. ಈಗ ಇನ್ನೊಂದು ಎಕ್ಸಾಂಪಲ್ ನಂಗೆ ನೆನಪಂತ ಹೇಳ್ತೀನಿ ನೋಡ್ರಿ ಸರ್. ಜನ ನಾಷ್ಟ ಮಾಡ್ತಾರೋ ಊಟ ಮಾಡ್ತಾರೋ ಬಿಡ್ತಾರೋ, ಎಲ್ಲರ ಹತ್ರ ಮೊಬೈಲ್ ನೋಡ್ರಿ. ಮೊಬೈಲ್ ಅದ, ನಾಷ್ಟ ಮಾಡ್ತಾರೋ ಊಟ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಮೊಬೈಲ್ ಅದ, ಅದ್ರ ಜೊತೆ ರಿಚಾರ್ಜ್ ಕಂಪಲ್ಸರಿ ಅದ. ರಿಚಾರ್ಜ್ ಹೌದಲ್ಲ, ಹೌದಲ್ಲ, ಬಟ್ ಹೆಲ್ತ್ ಹೆಂಗಾಗತ್ತ ಗೊತ್ತಿಲ್ಲ. ಸರ್ ನೋಡಿ, ನಾವೇನ್ ಮಾಡೋದ ಇಲ್ಲಿ ಏನಂದ್ರೆ ಪವರ್ ಆಫ್ ಕ್ರಿಯೇಟಿಂಗ್ ನೆಟ್ವರ್ಕ್. ನೋಡಿ ಸರ್, ಇವ್ರೆಲ್ಲ ಇವ್ರ ಹತ್ರ ಏನದ ನೆಟ್ವರ್ಕ್. ಸರ್ ಈಗ ನೋಡಿ, ಈ ಒಂದು ಇದ್ರಾಗ ಸ್ಟಾಫ್ ಎಷ್ಟು, ನೀವು ಒಬ್ಬರೇ ಇದ್ರೆ ಎಷ್ಟು ಜನ ಇದ್ರು? ಸ್ಟಾಫ್ ಒಬ್ಬರೇ ಇದ್ರು. ಈಗ ವರ್ಕರ್ಸ್ ಅಂದಾಗ ಎಷ್ಟು ಜನ ಕೆಲಸ ಮಾಡೋರು? ಇಲ್ರಿ, 3 ಜನ. ಅದೆಲ್ಲ ನೀವೇ ಮಾಡ್ಬೋದಲ್ಲ? ಈಗ ನೋಡ್ರಿ ಎಕ್ಸಾಂಪಲ್ ಹೊರಗೆ ತಗೋತೀನಿ. ಒಂದು ಗೌರ್ಮೆಂಟ್ ಆಫೀಸ್ ಅದ, ಗೌರ್ಮೆಂಟ್ ಆಫೀಸಾಗ ಒಬ್ಬರೇ ವರ್ಕರ್ ಇರ್ತಾರ, ಸುಮಾರು ಜನ ಇರ್ತಾರೆ, ಸುಮಾರು ಜನ ಇರ್ತಾರೆ. ಈಗ ಒಂದು ಮಾಲ್ ಅದ, ಸೂಪರ್ ಬಜಾರ್, ಅದ್ರಾಗ ಒಬ್ಬರೇ ವರ್ಕರ್ ಇರ್ತಾರ, ಬಹಳ ಜನ ಇರ್ತಾರೆ, ಸುಮಾರು ಜನ. ಹೌದಲ್ಲ. ಒಂದಿನ ಸಂಘ ಅದ, ಸಂಘಗಳು ಲೇಡೀಸ್ ಸಂಘ ಇರ್ತಾವಲ್ಲ, ಅದ್ರಾಗ ಒಬ್ಬರದಿಂದ ಸಂಘ ಆಗ್ತದೆ, ಗ್ರೂಪ್. ಒಂದು ಸಂಘಟನೆ ಅದ, ಸಂಘಟನೆ ಒಬ್ಬರಿಂದ ಆಗ್ತದೇನು? ಈ ಪಕ್ಷ ಅದ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಏನ್ರಿ ಒಬ್ಬರಿಂದ ಆಗ್ತದೇನು? ಬಟ್ ಒಬ್ಬರದಿಂದ ಆಗ್ಲತ್ತದೇನ್ರಿ? ಕೊಟ್ಟೆ ಸರ್, ಜಾಬ್ ಅಷ್ಟೇ. ಒಬ್ಬರದಿಂದ ಏನಾಗ್ಲತ್ತ ವಿಚಾರ ಮಾಡಿ ನೋಡ್ರಿ. ಅದಕ್ಕೆ ಏನ್ ಹೇಳ್ತೇವೆ ನಾವು ಗೊತ್ತಿಲ್ಲ, ಕ್ರಿಯೇಟ್ ಆಫ್ ನೆಟ್ವರ್ಕ್. ಎಲ್ಲರ ಹತ್ರ ಏನಾದ್ರು ಬರ್ತದೆ, ಟೀಮ್ ಅದ, ಎಲ್ಲರ ಹತ್ರ ಟೀಮ್ ಅದ, ಟೀಮ್ ವರ್ಕ್ ಹೆಂಗಾಗ್ತದೆ ಗೊತ್ತದ್ರಿ? ಇಲ್ಲೊಂದು ಏನದ, ಒಂದು 100 ಲೀಟರ್ ಹಾಲು, ಈಗ ನಾವು ಒಬ್ಬ ಒಯ್ಲಕ್ಕಾಗ್ತದೆ 100 ಲೀಟರ್ ಒಯ್ಲಕ್ಕಾಗ್ತದೆ. ಅದಕ್ಕೆ ಏನ್ ಮಾಡ್ಬೋದು ನಾವು? ಒಂದು 10 ಜನಕ್ಕೆ ಕಳಿಸ್ತೇವೆ, 10 ಲೀಟರ್ ಒಯ್ಬೋದ. ದಟ್ ಈಸ್ ಕಾಲ್ಡ್ ಟೀಮ್ ವರ್ಕ್. ಸೊ ಇದನ್ನ ನಾವೇನ್ ಮಾಡತ್ತೀವಿ ನೋಡ್ರಿ, ನೀವು ಯೂಸ್ ಮಾಡಿದ್ರೆ ರಿಸಲ್ಟ್ ಬಂತು, ನಿಮ್ ಜೊತೆ ಯಾರ್ಯಾರ ಎಲ್ಲರೂ ಕೂಡ ಏನ್ ಮಾಡತ್ತಾರ, ಅವ್ರವರಿಗೆ ಅವ್ರ ಪಂಚಾಯತ್ನಾಗ ಯಾರಿಗೆ ಸಮಸ್ಯೆ ಅದ ರೆಫರ್ ಮಾಡ್ತಾರೆ. ನಿಮ್ದೇನಾಗ್ಲತ್ತದ, ಇಲ್ಲಿ ತಿಂಗಳಿಗೆ 80,000 ಟರ್ನ್ ಓವರ್ ಕೊಡ್ಲತ್ತಿರಲ್ಲ, ಇಲ್ಲಿ 8 ಲಕ್ಷ ಟರ್ನ್ ಓವರ್. ಹೌದಲ್ಲ? ಸಿಂಪಲ್. ಹೆಂಗಾಗ್ತದ? ಟೀಮ್ ವರ್ಕ್, ರೈಟ್ ಸರ್? ಅದಾದ ನಂತರ ಈಗ ಕ್ರಿಯೇಟ್ ಹೆಂಗಾಗ್ತದ? ಓಕೆ, ಇಲ್ಲಿ ನೀವಿದ್ದೀರಿ, ನಮ್ಮ ಹತ್ರ ಹೆಂಗೆ 2 ಕೈ ನೋಡ್ರಿ, ಸೇಮ್ ಅದೇ ಪ್ರಕಾರ ಇಲ್ಲಿ ಲೆಫ್ಟ್ ರೈಟ್. ಈಗ ಇದು ದೊಡ್ಡ ಟರ್ನ್ ಓವರ್ ಕೊಟ್ಮೇಲೆ ಇನ್ಕಮ್ ಹೆಂಗ್ ಬಂತ ಅದ್ರ ಬಗ್ಗೆ ನಾವು ತಿಳಿಸ್ತೀನಿ. ಓಕೆ, ಈಗ ನೋಡ್ರಿ ಡಿಸ್ಕೌಂಟ್ ಬಗ್ಗೆ ನಾವು ಮಾತಾಡ್ತೀವಿ. ಡಿಸ್ಕೌಂಟ್ ನಮ್ಮಲ್ಲಿ 10 ರಿಂದ 25% ಅದ. ಎಕ್ಸಾಂಪಲ್, ಇದು ಒಂದು ಪ್ರಾಡಕ್ಟ್ ಅದ, ಇದು ಒಂದು ಪ್ರಾಡಕ್ಟ್ ಅದ, ಅದೊಂದು MRP ಅದ 629. ನಿಮಗೆ ಸಿಗುತ್ತದೆ 449. ಇದು ನೀವೇನ್ ಮಾಡಿದ್ರಿ, ಈ ಪ್ರಾಡಕ್ಟ್ ತಗೊಂಡ್ರಿ, ಈ ಪ್ರಾಡಕ್ಟ್ ಅನ್ನ ತಿಳ್ಕೊಳ್ರಿ. ನೀವೇನ್ ಮಾಡಿದ್ರಿ, ನಮ್ಮ ಹತ್ರ ಎಷ್ಟು ತಗೊಂಡ್ರಿ, ಇಷ್ಟು ತಗೊಂಡ್ರಿ. ಈಗ ಇವ್ರ ಕಸ್ಟಮರ್ ಅವ್ರ ಮೇಲೆ ಏನ್ ಮಾಡ್ಬೇಕು, ಇಷ್ಟು ತಗೊಂಡ್ರಿ, ಅಷ್ಟು ಕೊಡೋದು. ಸಿಂಪಲ್. ಎಷ್ಟು ಪ್ರಾಫಿಟ್ ಆಯ್ತು ನಿಮಗೆ? 1. ಸಿಂಪಲ್. ಈ ಪ್ರಕಾರ ಒಂದಲ್ಲಿ 350 ಪ್ಲಸ್ ಕೊಡುತ್ತೆ. ಅದೇ ಪ್ರಕಾರ ಇದು ಸಣ್ಣ ಮಕ್ಕಳಿಗೆ ಪ್ರೋಟೀನ್ 1400 ಆಗ್ತದ, ಅದು ನಿಮಗೆ ಸಿಗ್ತದ 1150. ಯಾಕೆ ಸಿಗ್ತದ? ಐಡಿ ಮಾಡ್ಕೊಂಡ್ರಲ್ಲ, ಅದಕ್ಕೋಸ್ಕರ ಸಿಗ್ತದೆ. ಪ್ರಾಫಿಟ್ ಎಷ್ಟಾಯ್ತು? 260. ಅದೇ ಪ್ರಕಾರ ಥಂಡರ್ ನಮ್ಮ ಕಂಪ್ನಿದು ಟಾಪ್ ಮೋಸ್ಟ್ ಪ್ರಾಡಕ್ಟ್ 2398. ನಿಮಗೆ ಎಷ್ಟು ಸಿಗ್ತದ? ಎಷ್ಟಾಯ್ತು ಪ್ರಾಫಿಟ್? ಸಿಂಪಲ್. ಇದು ಬ್ಯಾರಿ ಕೊಟ್ರಿ, ವೆಟನರಿ ಕೊಡ್ರಿ, ಯಾವೇ ಕೊಡ್ರಿ, ಈ ಪ್ರಕಾರ ಪ್ರಾಫಿಟ್ ಬರ್ತದೆ, ರೈಟ್ ಸರ್? ಇದು ಆಯ್ತು. ಅದು ಆದ ನಂತರ ನೋಡಿ, ಈಗ ನಾವು ಕ್ರಿಯೇಟ್ ಮಾಡಿದ್ವಿ, ದೊಡ್ಡ ಟರ್ನ್ ಓವರ್ ಕೊಡತ್ತೀವಿ. ಓಕೆ, ಅದು ಹೆಂಗ್ ಬರ್ತದೆ? ಈಗ ನೀವಿದ್ದೀರಿ, ಸೇಮ್ ಆಸ್ ಇಟ್ ಈಸ್, ಇದು ಲೆಫ್ಟ್, ಇದು ರೈಟ್, ಹೆಂಗೆ 2 ಕೈ ನೋಡಿ. ಸೊ ಆ ಪ್ರಕಾರ ಈಗ ನಾವೇನ್ ಮಾಡಿದ್ವಿ, ನಮ್ ಕೆಳಗ ಲೆಫ್ಟಿಗೆ ಒಬ್ರು ಏನ್ ಮಾಡಿದ್ರು, 100 SP ತಗೊಂಡು, ರೈಟಿಗೆ ಒಬ್ರು 100 SP ತಗೊಂಡು ಅವ್ರ ಮನೆಗೆ ಏನ್ ಬೇಕು ಖರೀದಿ ಮಾಡಿದ್ರು. ಓಕೆ, ನಿಮಗೆ ಇರುವಂತ 1000. ಅದೇ ಪ್ರಕಾರ ನಾವೇನಾಯ್ತು, ಟೀಮ್ ಮಾಡ್ಬೋದು. ನಾವೇನ್ ಮಾಡಿದ್ವಿ, 200 ಪಾಯಿಂಟ್ 2000. ರೈಟ್? ಅದೇ ಪ್ರಕಾರ ನಾವು 700 ಪಾಯಿಂಟ್ 500 ಪಾಯಿಂಟ್ ಮಾಡಿದ್ವಿ. ಇಲ್ಲಿ ಎಷ್ಟು ಬಂತು? 5000. ನಿಮ್ದು ಹೆಂಗ ಟರ್ನ್ ಓವರ್ ಆಗ್ತದೆ ನೋಡ, ಸೊ ಅದ್ರ ಪ್ರಕಾರ ಈ ಇನ್ಕಮ್ ಬರ್ತಾವ. ಈಗ ನಾವು ಕೇರಳದಾಗ ಟರ್ನ್ ಓವರ್ ಕೊಟ್ಟೇವೆ, ಏನು ಬರಲ್ಲ, ಏನು ಬರಲ್ಲ ಸರ್. ಈ ಟರ್ನ್ ಓವರ್ ಕೊಟ್ಟೇವೆ, ಇದು ಬರುತ್ತೆ. ಸೊ ಅದೇ ಪ್ರಕಾರ ಎಷ್ಟು ದೊಡ್ಡ ಟರ್ನ್ ಓವರ್ ಕೊಡ್ತೇವೆ ಸರ್ ನಾವು, ಇಲ್ಲಿ ನೋಡ್ರಿ, ನೀವು ತೋರಿಸ್ತೀನಿ ನಾನು, ಇಲ್ಲಿ ನೋಡಿ.
20,000 ಎಷ್ಟು ಟರ್ನ್ ಓವರ್ ಕೊಟ್ಟು ಅಂದ್ರೆ 2 लाख. ಓಕೆ, ಸೊ ಇದೇ ಪ್ರಕಾರ ಹೈಯೆಸ್ಟ್ 6,70,000 ಎಷ್ಟು 6,70,000 ಎಷ್ಟು ಕೊಟ್ಟು ಅಂದ್ರೆ 8.5 लाख. ಹೆಂಗ ನಾವು ಟರ್ನ್ ಓವರ್ ಕೊಡ್ತೇವೋ ಅದ್ರ ಮೇಲೆ ನಮ್ಮ ಇನ್ಕಮ್ ನಿರ್ಧಾರ ಆಗುತ್ತೆ. ಓಕೆ, ಇದು ವಾರದ ರೇಟ್. ಈಗ ತಿಂಗಳದೊಂದು 100 SP ಕೊಟ್ಟಾಗ ಎಷ್ಟು ಬಂದ 1,000 ರೂಪಾಯಿ ಬಂತು. ನೆನ್ಪಿಟ್ಕೊಳೆ. ಈಗ ಇದು ತಿಂಗಳ ಇದ್ರ ಸೇಮ್ ಅಲ್ಲೇ ಟರ್ನ್ ಓವರ್ ಕೊಟ್ಟೆ ನೋಡ್ರಿ, ಅದೇ ಟರ್ನ್ ಓವರ್ಗೆ ಇಲ್ಲಿ ಬಂತು, ಅದನ್ನು ಬರ್ತದೆ ಇದನ್ನು ಬರ್ತದೆ. ಅರ್ಥ ಆಗುತ್ತಲ್ಲ? ಈಗ ನೋಡ್ರಿ, ಅಲ್ಲಿ 100 SP ಕೊಟ್ಟಾಗ ಎಷ್ಟು ಬಂದದ ಆ 1,000 ಇಲ್ಲಿ ಬಂದ್ರಿ. ಇಲ್ಲಿ 200 ಕೊಟ್ರಿ, ಇಲ್ಲಿ 100 ಕೊಟ್ರಿ. ಹಾ, 100 ಕೊಟ್ಟಾಗ 1,000 ಬಂತು. ಇಲ್ಲಿ 200 ಆಗಿದಲ್ಲ 100 ಎಕ್ಸ್ಟ್ರಾ ಆಗುತ್ತೆ. ಅದಕ್ಕೋಸ್ಕರ 1,500 ಎಕ್ಸ್ಟ್ರಾ. 1,000 ಪ್ಲಸ್ 1,500 ಎಷ್ಟು ಆಯ್ತು? 2,500 ರೂಪಾಯಿ ನಿಮ್ದು ಇನ್ಕಮ್. ಸೊ ಅದೇ ಒಳ್ಳೆ ಕೆಲಸ, ಹೌದಲ್ಲ? ಕೆಟ್ಟ ಕೆಲಸ 1% ಬಿ ಇಲ್ಲ, ರೈಟ್? ನಾವು ಮುಂದೆ ಒಳ್ಳೆ ಕೆಲಸ ಮಾಡ್ಲಾಕ ನೋಡ್ರಿ, ನಾವು ಈ ಒಳ್ಳೆ ಕೆಲಸ ಮಾಡ್ಲಾಕ ಯಾವುದೇ ಕಾರಣಕ್ಕೂ ನಾವೇನ್ ಮಾಡ್ತೀವಿ, ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತ ಇಟ್ಕೊಳ್ತೀವಿ. ಅದ್ ಕೆಲಸದಾಗ ನಾವೇನ್ ಮಾಡ್ತೀವಿ? ವಿಶ್ವಾಸ. ಈಗ ನೋಡ್ರಿ, ನಾವು ಒಂದು ಹಾಸ್ಪಿಟಲ್ ಹೋಗ್ತೀವಿ, ಆ ಡಾಕ್ಟರ್ ಮೇಲೆ ವಿಶ್ವಾಸ ಇದ್ದಕ್ಕೆ ಅವನ ಹತ್ರ ಹೋಗ್ತೀವಿ, ಟ್ರೀಟ್ಮೆಂಟ್ ಮಾಡ್ಕೊತೀವಿ. ಒಂದ್ ವೇಳೆ ವಿಶ್ವಾಸ ಇರ್ತೀವಿ ಅಂದ್ರೆ ಹೋಗ್ತೀವಿ. ಪ್ರತಿಯೊಂದು ಪೇಷಂಟ್ ಏನ್ ಮಾಡ್ತಾರೆ? ಡಾಕ್ಟರ್ ಮೇಲೆ ವಿಶ್ವಾಸ ಮಾಡ್ತಾರೆ, ಅವ್ರು ಚಲೋ ಚೆಕ್ತಾರೆ, ಹೌದಲ್ಲ? ನಮ್ಮ ಕೆಲಸದಾಗ ಈ ಒಂದು ಕೆಲಸದಾಗ ಓನ್ಲಿ ವಿಶ್ವಾಸ ಮಾಡೋದು. ನಾವು ಎಲ್ಲೇ ವಿಶ್ವಾಸ ಮಾಡ್ತೀವಿ? ಒಂದು ಹಾಸ್ಪಿಟಲ್ದಾಗ ವಿಶ್ವಾಸ ಮಾಡ್ತೀವಿ. ನೋಡಿ, ಈಗ ಇದ್ರಾಗ ಆಕ್ಸಿಡೆಂಟ್ ಆಗತ್ತವಲ್ಲ, ಟ್ರೈನ್ ಆಗ್ತಾವಲ್ಲ, ಇದ್ರಾಗ ಹೋಗೋ ಜನ ಬಿಟ್ಟಾರೇನು? ತಿರುಗಿ ಓಡಾಡ್ಲತ್ತರ, ಹೌದಲ್ಲ? ಬಟ್ ಈಗ ನೀವೇನ್ ಮಾಡತ್ತೀರಿ? ಸ್ಟೇಷನ್ ಹೋಗ್ತೀರಿ, ರೈಲ್ವೆ ಸ್ಟೇಷನ್, ಟ್ರೈನ್ ಹೋಗ್ತದೆ. ಫಸ್ಟ್ ಏನ್ ನೋಡ್ತೀರಿ? ಸೀಟ್ ನೋಡ್ತೀರಿ ಇಲ್ಲ? ಏನ್ ಡ್ರೈವರ್ ನೋಡ್ತೀರಿ? ಡ್ರೈವರ್ ಯಾರು ನಡೆಸ್ತಾನೆ? ಹುಡುಗ ನಡೆಸ್ತಾನೆ? ಯಾರು ನಡೆಸ್ತಾನೆ? ಯಾರು ನೋಡಲ್ಲ, ಹೌದಲ್ಲ? ಏನ್ ಮಾಡ್ತೀವಿ ನಾವಲ್ಲಿ? ವಿಶ್ವಾಸ. ಹೌದಲ್ಲ? ಈಗ ಹತ್ತದ ಅಂದ್ರೆ ಏನ್ ಮಾಡ್ತಾ? ನಾವು ಹೋಗಿ ಕೊಪ್ಪಳ ಕೊಡ್ತೀವಿ, ನಮ್ಗೆ ವಿಶ್ವಾಸ ಹೋಗ್ತಾ ಸೀಟ್. ಎಲ್ಲದ್ರಾಗೂ ನಾವು ವಿಶ್ವಾಸ ಮಾಡ್ತೀವಿ ಸರ್. ನಾವು ಅವಾಗ ಇರುತ್ತೆ ನೋಡಿ, ಹೋಟೆಲ್ದಾಗ ನಾವು ಊಟ ಮಾಡ್ಲಾಕ್ ಹೋಗ್ತೀವಿ, ಕಿಚನ್ದಾಗ ಹೋಗಿ ನೋಡ್ತೀವಿ, ನಾವು ಹೆಂಗ್ ಮಾಡಿದ್ರೆ. ನಮ್ ಕೆಲಸ ಸೇಮ್ ವಿಶ್ವಾಸ. ವಿಶ್ವಾಸ ಮೇಲೆ ಜಗತ್ ನಡೆದು ಸರ್, ವಿಶ್ವಾಸ ಮೇಲೆ ಜಗತ್ ನಡೆದು, ಹೌದಾ ಇಲ್ಲ ಸರ್? ಇವ್ರೆಲ್ಲ ಏನ್ ಮಾಡತ್ತಾರ? ವಿಶ್ವಾಸ ಹಾಕಿ ಮಾಡತ್ತಾರ, ಹೌದಲ್ಲ? ಇವ್ರು ಕರೆಕ್ಟ್ ಕುಡಿತಾರೆ, ಹೌದಲ್ಲ? ಇವ್ರು ಏನ್ ಮಾಡತ್ತಾರ ಸರ್? ಯಂಗ್ ಸ್ಟಾರ್ ಹುಡುಗರು ಏನ್ ಮಾಡತ್ತಾರ? ಪೂರಾ ಕರಿಯರ್ ಬರ್ಬಾರ್ದು ಮಾಡ್ತಾರ. ಹೆಂಗ? ಗುಡ್ಡಕ ಆಗಲಿ, ಆಮೇಲೆ ಡ್ರೀಮ್ 11 ಕೇಳಿದ್ರೆ ಆ್ಯಪ್, ಡ್ರೀಮ್ 11 ಆ್ಯಪ್, ಬೆಟ್ಟಿಂಗ್ ಮಟಕ ಆಡೋದು, ರಮ್ಮಿ ಕೇಳಿ ಸರ್, ರಮ್ಮಿ ಆಡೋದು, ಇಸ್ಪಟ್ರಿ ಅದು ಆ್ಯಪ್ ಬರ್ತದ. ಇವ್ರೇ ಹೇಳ್ತಾರ. ಯಾಕೆ ಹೇಳ್ತಾರ ಅಂದ್ರೆ ಇವ್ರಿಗೆಲ್ಲ ನೋಡಿತಾರಲ್ಲ, ಅವ್ರು ಮಾಡಂಗಿಲ್ಲ, ಹೌದಲ್ರಿ? ಬಟ್ ನೋಡಿ, ಇವ್ರು ಮಾಡೋ ಕೆಲಸ, ನಾವು ಮಾಡೋ ಕೆಲಸ ಯಾವ್ದು ಒಳ್ಳೇದು ಅನಿಸ್ತದೆ? ಹೌದಲ್ಲ? ಬಟ್ ಇವ್ರು ಏನ್ ಮಾಡತ್ತಾರೆ? ಬರೀ ದಿಖಾವ, ಹೌದಲ್ಲ? ನಮ್ ಕಂಪ್ನಿ ಏನ್ ಮಾತ್ರ ಗೊತ್ತದ್ರಿ? ಇವ್ರಿಗೆ ಕೊಟ್ಟರು ಅಂತ ಒಂದೊಂದು ಕೋಟಿ 10 ಕೋಟಿ ಕೊಟ್ಟು ಇವ್ರ ಕಡೆ ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೋದು. ಬಟ್ ಅವ್ರ ಬಳಿ ತುಂಬಿದವ ದುಡ್ಡು, ಮನೆ ತುಂಬಿದ ದುಡ್ಡು ಅವ್ರ ಬಳಿ ತುಂಬಿ ನೋಡ್ರಿ, ಅವ್ರಿಗೆ ಯಾರು ಕೂಡ ನನ್ನ ಕಂಪ್ನಿದಾಗ ನಾನು ಪ್ರಾಡಕ್ಟ್ ಯಾರು ಪ್ರಚಾರ ಮಾಡ್ತಾರ ಅವ್ರಿಗೆ ಕೊಡ್ತಾರೆ. ಅದು ನಮ್ಮ ಕಂಪ್ನಿ ಬಹಳ ಒಳ್ಳೆ ಆಲ್ರೆಡಿ ತುಂಬಿದವ ಅವ್ರಿಗೆ ಕುಟುಂಬದ ಸರ್. ಈಗ ಈ ಕಂಪ್ನಿದಾಗ 80 ಲಕ್ಷ ಕುಟುಂಬ ಕೆಲಸ ಮಾಡೋದು, 500 ಜನ ಇವಾಗ ಕರೋಡ್ಪತಿ ಅಲ್ಲ, 1 ಕೋಟಿಗಿಂತ ಹೆಚ್ಚಾಗಿ ಗಳಿಸಿನವ್ರು 500 ಜನ. ಹೀಗೆ ಅದ್ರ ಜೊತೆ ನಾವು ನೋಡ್ರಿ, ಒಳ್ಳೆ ಕೆಲಸ ಮಾಡ್ಲಾಕ ಯಾವುದೇ ಕಾರಣಕ್ಕೂ ಇದ್ರಾಗ ಕಳ್ಕೊಳ್ಳೋದು ಏನೂ ಇಲ್ಲ ಸರ್, ಹೌದಲ್ಲ? ಒಳ್ಳೆ ಕೆಲಸ ಇದ್ರಾಗ ವಿಚಾರ ಮಾಡ್ಲಾಕ ಕಳ್ಕೊಳ್ಳೋದಂತೂ 1 ರೂಪಾಯಿ ಲಾಸ್ ಇಲ್ಲ. ಇಲ್ಲಿ ತನ ಲಾಸ್ ಹೆಂಗಿಲ್ಲ ಸರ್? ನೋಡ್ರಿ, ನಮ್ದು ಈ ಕೆಲಸ ಮಾಡ್ಲಾಕ 50,000 ಹಾಕೋದಿಲ್ಲ, 1 ಲಕ್ಷ ಹಾಕೋದಿಲ್ಲ, ಹಾಕೋದಿಲ್ಲ, ಏನು ಇಲ್ಲ. ನಮಗೇನ್ ಮಾಡೋದು? ನಮ್ಮ ಮನೆಗೆ ಏನ್ ಬೇಕು ಆ ಪ್ರಾಡಕ್ಟ್, ಮನೆಗೆ ಏನ್ ಬೇಕು ಆ ಪ್ರಾಡಕ್ಟ್ ತಗೊಂಡ ಯಾರ ನೀವು ಪರಿಚಯ ಪೇಷಂಟು ನಮಗೆ ಹೇಳ್ರಿ, ನಾವು ಉತ್ತರಿಸ್ಬೇಕು, ಬಾಡಿ ಚೆಕಪ್ ಮಾಡ್ತೀವಿ, ಫಿನಿಶ್. ನಿಮ್ಗೆ ಹಂಗ ಚಾಲು. ಇದಕ್ಕೆ ರಿಸ್ಕ್ ಅದ ಸರ್? ರೈಟ್? ಧಾರಾಳವಾಗಿ ಮಾಡ್ಬೋದು ಸರ್. ನೋಡ್ರಿ, ಕಂಪ್ನಿ ಯಾರು ನಡೆಸ್ಲತ್ತಾರ? ಮನೆತನ ಯಾರ ಮೇಲೆ ಡಿಪೆಂಡ್ ಸರ್? ಹಿರಿಯರು ಮನೆಗೆಲ್ಲ ಸಣ್ಣ ಸಣ್ಣ ಹುಡುಗರೆಲ್ಲ ಏನ್ ಮಾಡ್ತಾರ? ಒಂದು ಗೌರವ. ಸೊ ಅದೇ ಪ್ರಕಾರ ಈ ವ್ಯಕ್ತಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಸರ್, ಕಂಪ್ನಿ ಓನರು 15
ವರ್ಷ ಆರ್ಮಿದಾಗ ಸೇವೆ ಮಾಡಿದ್ರು, ದೇಶ ಸೇವೆ ಮಾಡಿ ಇನ್ನೂ ಸೇವೆ ಮಾಡ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ರು 2014 9 ನವೆಂಬರ್. ಎದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಒಂದು ರೋಗ ನಿರ್ಮೂಲನೆ ಮಾಡ್ಲಾಕ, ಇನ್ನೊಂದು ನಿರುದ್ಯೋಗ ಸಮಸ್ಯೆ ಇದೆ. ಇವೆರಡು ಯಾವ ಸರ್ಕಾರ ಬಂದ್ರು ಇವೆರಡರ ಮೇಲೆ ಯಾರು ಕಂಟ್ರೋಲ್ ಮಾಡ್ತಾರೆ. ಇವೆರಡರ ಮೇಲೆ ಕಂಟ್ರೋಲ್ ಮಾಡಿದ್ರ ಹಾಸ್ಪಿಟಲ್ ಇದ್ದಾಗ ಹೋಗ್ಕೋತೀವಿ. ಹೌದೌದು. ಅದ್ರ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ಎಷ್ಟೋ ಜನ 90 ಡಿಗ್ರಿ 95% ಪರ್ಸೆಂಟೇಜ್ ಭಾಳ ಅದ. ಹೌದಲ್ರಿ, ಬಟ್ ಜಾಬ್ ಇಲ್ಲ. ಹೌದಲ್ಲ, ಬಟ್ ಈ ನಮ್ಮ ಕಂಪ್ನಿಯವ್ರನ್ನ ಏನ್ ಮಾಡ್ಯಾರ 80 ಲಕ್ಷ ಜನಕ್ಕೆ ಕೆಲಸ ಕೊಡ್ತಾರೆ. ಒಂದು ಗೌರ್ಮೆಂಟ್ ಕೂಡ ಕೆಲಸ ಕೊಡ್ಲಕ್ಕ, ಬಟ್ ಇವ್ರು ಕೊಡ್ತಾರೆ. ಹೌದಲ್ಲ, ಅಷ್ಟೇ ಅಲ್ಲ, 11 ವರ್ಷ ಆಯ್ತು ಕಂಪ್ನಿಗೆ ಸುಮಾರು 6,000 ಕೋಟಿ ಕಂಪ್ನಿ 600 ಕೋಟಿ ಇನ್ವೆಸ್ಟ್ ಮಾಡ್ಯಾರ. 600 ಕೋಟಿ. ಅದ್ರ ಜೊತೆ 9 ಆಲ್ ಓವರ್ ಇಂಡಿಯಾದಾಗ 9 ವೇರ್ ಹೌಸ್ ಅವ, 700 ಸ್ಟಾಕ್ ಪಾಯಿಂಟ್ ಅವ. ಆಮೇಲೆ 500ಕ್ಕಿಂತ ಹೆಚ್ಚು ಜನ ಡೈಮಂಡ್, 350 ಜನ ಕರೋಡ್ಪತಿ, 250 ಜನ ಲಕ್ಸುರಿ ಯಾಕಂದ್ರೆ 50 ಲಕ್ಷ ಆಗಿತ್ತು, 50 ಲಕ್ಷ ನೋಡಿ. ಅದು ಲಕ್ಸುರಿ ಕಾರ್ ಹೆಚ್ಚು. ಸೊ ಈ ಪ್ರಕಾರ ಗೌರ್ಮೆಂಟ್ ಕೂಡ ಡೊನೇಟ್ ಮಾಡ್ತದೆ ನಮ್ಮ ಕಂಪ್ನಿ. ಏನ್ ಮಾಡ್ತಾವ, 1 ಲಕ್ಷ ಕಂಪ್ನಿ ಗೌರ್ಮೆಂಟ್ ಕೊಡ್ತಾರೆ. 25 लाख पीएम केयर फंड ओके ಚಾರಿಟಿ ನಡೆಸ್ತಾರೆ. ಅದರಿಂದ ಸರ್ ಏನು ಕೆಲಸ ಮಾಡತ್ತೆ ನಮ್ಮಕಡೆ ಏನಂತ ಹೇಳಕ ಇದು ನಮ್ಮ ಕಂಪನಿ ಮಾಡಿ CPS ವೆಲ್ನೆಸ್ ಫೌಂಡೇಶನ್ ಪ್ರೆಸೆಂಟೇಷನ್. ಸೊ ನಮ್ಮ ಜೊತೆ ಏನು ಘಟನೆ ಆಯಿತು ಹೋಗಿ ನಾವು ಓಕೆ. ಸೊ ನಮ್ಮ ಮಕ್ಕಳಿಗೆ ಏನು ಮಾಡ್ತಾರೆ, ತಿಳಿಸಿದನ ಖರ್ಚನ್ನು ಕಂಪನಿ ಅಷ್ಟು ಅಲ್ಲದೇನೆ 1 ಲಕ್ಷ ಇಟ್ಕೊಂಡು ಮಾಡಿಸ್ಲಾರ್ತಾನೆ ಇನ್ಶೂರೆನ್ಸ್ ಕೊಡ್ತು ಕಂಪನಿ. ಯಾಕೆ ಕೊಡ್ತು ಅಂದ್ರೆ ಒಂದು ಮನೆಗೆ ದುಡಿಯೋ ವ್ಯಕ್ತಿ ಮಾಡ್ಬೋದು ಅಂತಂದ್ರೆ ದುಡ್ಡಿನ ಸಮಸ್ಯೆ ಅವ್ರಿಗೆ ಮುಂದೆ ಕೈ ವ್ಯಕ್ತಿ ತರ ಸಾಧ್ಯ ಇಲ್ರಿ, ಸಮಸ್ಯೆ ಬರ್ತಾವ. ಆ ಸಮಸ್ಯೆ ಬರ್ಬಾರ್ದು ಅಂತ ಹೇಳ್ಬಿಟ್ಟು 1 ಲಕ್ಷ ಇಟ್ಕೊಂಡು 25 ಲಕ್ಷ ತನಕ ಇನ್ಶೂರೆನ್ಸ್ ಕೊಡ್ತಾರೆ. ಒಂದಲ್ಲ ಎರಡಲ್ಲ ಸರ್, ಈ ವ್ಯಕ್ತಿ ಇದು ಗಣಪತಿ ನಿನ್ನ ಅಂತ ಹೇಳ್ಬಿಟ್ಟು ಬ್ರೈನ್ ಹ್ಯಾಮೇಜ್ ನಲ್ಲಿ ತಿಳ್ಕೊಂಡು ಬ್ರೇಕ್ ಸ್ಟ್ರೋಕ್ 22 लाख ಮಂತ್ಲಿ 2 ಮಕ್ಕಳ ಹೆಸರಲ್ಲಿ 11 लाख ಎಫ್ಡಿ ಮಾಡ್ಕೊಡ್ತಾರೆ. ಅವ್ರ ಕೈಗ ಕೊಟ್ಟರು ಖರ್ಚು ಇಲ್ಲ, ಅವ್ರ ಮಕ್ಕಳ ಭವಿಷ್ಯ ಅದು ಉಜ್ವಲ ಆಗ. ಸೊ ಈ ಪ್ರಕಾರ 15 ರಿಂದ 20 ಜನ ಆಲ್ರೆಡಿ ಕಂಪ್ನಿ ಇದು ಕೊಡ್ಲತ್ತದೆ. ನೋಡಿ ಯಾವುದೇ ಒಂದು ನೋಡ್ರಿ, ಈಗ ಒಂದು ನಾವು 20,000 ಏನ್ ಮಾಡಿದ್ವಿ ಫಿಕ್ಸ್ ಡೆಪಾಸಿಟ್ ಅಂದ್ರೆ ಎಫ್ಡಿ ಮಾಡಿದ್ವಿ. ಎಷ್ಟು ವರ್ಷ ಆದ್ಮೇಲೆ ಡಬಲ್ ಆಗ್ತದೆ, 20,000 ಮಾಡಿದ್ವಿ 40,000 ಆದ್ರೆ 10 ವರ್ಷ ಆದ್ಮೇಲೆ ಆ 40,000 ಏನ್ ವ್ಯಾಲ್ಯೂ ಬರ್ತದೆ. ಬಟ್ ಅದೇ ಒಂದ್ ವೇಳೆ ಇಲ್ಲಿ ನಾವು ದಿನನಿತ್ಯ ಬಳಸ್ತಕ್ಕಂಥ ಒಂದು ಪ್ರಾಡಕ್ಟ್ 15-20,000 ನಾವು ತಗೊಂಡ್ ಬಂದು ಇಟ್ಕೊಳ್ಳಿ, ನಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತದೆ ಒಳ್ಳೆ ಆಪರ್ಚುನಿಟಿ ಇಲ್ಲಿ ತಾನೇ ಹೇಳಿ. ಸೊ ಅದೇ ಪ್ರಕಾರ ನಾವು ಮುಂದೆ ನೋಡಿ ಈ ಆಪರ್ಚುನಿಟಿ ಬಳಸ್ಕೊಂಡು ಇವ್ರು ನಮ್ಮ ಗ್ರೂಪ್ ಡಾಕ್ಟರ್ ಅಮಿತ್ ದುಬೆ ಓಕೆ MBBS ಡಾಕ್ಟರ್. ಸೊ ಇವರು ಇಲ್ಲಿ ತನ 9 ವರ್ಷದಲ್ಲಿ 30 ಕೋಟಿ ಪರ್ ಮಂತ್ 50 ಲಕ್ಷ ಇವ್ರ ಗೈಡೆನ್ಸ್, ಇವ್ರು ಒಂದು ಎಲ್ಲ ಎಜುಕೇಶನ್ ನಾವು ಮಾಡ್ಬೇಕು, ಈ ಪ್ರಕಾರ ಮಾಡ್ಬೇಕು, ಈ ಪ್ರಕಾರ ಮಾಡ್ಬೇಕು. ಡಾಕ್ಟರ್ ಅವ್ರು ಹೇಳ್ತಾರೆ ನಾ ಡಾಕ್ಟರ್ ಅಲ್ಲ ಅಂತಂದ್ರೆ 3 ರಿಂದ 5 ಲಕ್ಷ ಗಳಿಸ್ತಿಲ್ಲ, ಬಟ್ ಈಗ ಅದ್ರದ್ದು 10 ಲಕ್ಷ ಗಳಿಸ್ತಾರೆ. ಶಿವಕುಮಾರ್ ಸರ್ ಅಂದ್ರೆ ಆರ್ಮಿ ರಿಟೈರ್ಡ್ ಪರ್ಸನ್, 10 ವರ್ಷದಿಂದ ಇವತ್ತು ಇದ್ರಲ್ಲಿ ಮಾಡ್ತಾರೆ. ಎಷ್ಟಾಗಿದೆ 45 ಪರ್ ಮಂತ್ 60. ಇವರು ಮಹಿಪಾಲ್ ಸಿಂಗ್ ಸರ್ ಆರ್ಮಿ ರಿಟೈರ್ಡ್ ಪರ್ಸನ್, ಫಾರ್ಚುನರ್, ಜಾಗ್ವಾರ್, ಪೋರ್ಷೆ, ಡಿಫೆಂಡರ್. ಓಕೆ 65 1 ಇಯರ್ ಸರ್ ಯಾವುದು 1 ಇಯರ್ 65 ಅಲ್ ಇಲ್ಲ 10 ವರ್ಷ 10 ಇಯರ್ಸ್ 10 ಇಯರ್ಸ್ 65 ಬಟ್ ಪರ್ ಮಂತ್ 67 ಪರ್ ಮಂತ್. ಸೊ ಇವೆಲ್ಲ ಏನ್ ಮಾಡ್ಯಾರ ಸರ್, ವಿಶ್ವಾಸ ಏನ್ ಮಾಡ್ಯಾರ, ವಿಶ್ವಾಸ ಒಂದು ಕೆಲಸ. ನೋಡ್ರಿ ಇದು ನಮ್ಮ ಫಾರಂ ಬರ್ತದ, ನಿಮ್ಗೆ ಅವಾಗ ಐಡಿ ಇರುತ್ತೆ, ಅದು ಫಾರಂ ಅದ. ಇದು ನಮ್ಮ ಬುಕ್ಲೆಟ್ ಬರ್ತದೆ, ಇದೆಲ್ಲ ಇನ್ಫಾರ್ಮೇಶನ್ PPT ದಾಗ ನಾ ಏನ್ ಹೇಳ್ದ ಎಲ್ಲ ಬುಕ್ ಬರ್ತದೆ. ಓಕೆ, ಸೊ ಅದು ತಗೊಂಡ್ರ ಮುಖಾಂತರ ಈ ಪ್ರಕಾರ ನಿಮ್ದು ಟೀಮ್ ಆಗ್ತದ.
ಟೀಮಿನ ಮೂಲಕ ನಿಮಗೆ ಏನಾಗ್ತದೆ ಸೀನಿಯರಿಟಿ ಅಂತ ಬರ್ತದೆ, ಪವರ್ ಆಫ್ ಸೀನಿಯರಿಟಿ. ಸೊ ನೀವು ಇಲ್ಲಿ ಬಂದೆ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ಜನ ನಿಮ್ಮ ಅಂಡರ್ದಾಗ ಬರ್ತಾರೆ. ಸೊ ನಮ್ದು ಟೂರ್ ಕೂಡ ನಾನು ನಿಮಗೆ ಹೇಳಿದೆ ವರ್ಷಕ್ಕೆ 4 ಟೂರ್ ಇರ್ತವೆ. ಕೋಡಿಲಿಯಾ ಕ್ರೂಸ್, ಹಡಗು, ಮುಂಬೈ ಟು ಗೋವಾ, ಗೋವಾ ಟು ಮುಂಬೈ. ಓಕೆ, 3 ತಿಂಗಳಿಗೆ ಒಂದ್ಸರಿ ನಮ್ದು ಟ್ರಿಪ್ ಇರ್ತದೆ. ಸೊ ಇದು ನಮ್ದು ಪ್ರೆಸೆಂಟೇಷನ್ ಇತ್ತು ಸರ್. ಹೆಂಗ ಅನಿಸ್ತು ನಿಮ್ಗೆ? ಚೆನ್ನಾಗಿತ್ತು ಸರ್. ಚೆನ್ನಾಗದ ಮಾಡಿ